ಮುಂದಿನದು ದಿಕ್ಸೂಚಿ ಭಾಷಣ, ಮುಖ್ಯ ಉಪನ್ಯಾಸ ಮತ್ತೊಬ್ಬ ಲೇಖಕ ಹಾಗೂ ವರದಿಗಾರರು ಶ್ರೀ ವಸಂತ್ ಗಿಳಿಯಾರ್ ಅವರು. ಅವರನ್ನು 2 ಮಾತು ಹೇಳಲಿಕ್ಕೆ ಕೇಳಿಕೊಳ್ಳುತ್ತೇನೆ. ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯವಲ್ಲಭ ರಾಜಾತ್ಕಪ ರಾಜಪೀಠ ನಿವೇಶಿತ ನಿಜಾಶ್ರಿತ ರಾಜಲಕ್ಷ್ಮಿ ಕೋಶನಾಥ ಚತುರಂಗಬಲೇಶ್ವರಿ ಸಾಮ್ರಾಜ್ಯದಾಯಿನಿ ಸತ್ಯಸಂಧ ಸಾಗರ ಮೇಖಲಾ ದೀಕ್ಷಿತ ದೈತ್ಯ ಶಮನಿ ಸರ್ವಲೋಕ ವಶಂಕರಿ ಸರ್ವಾರ್ಥದಾತ್ರಿ ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ ಭಗವತಿ ಕೊಲ್ಲೂರು ಮೂಕಾಂಬಿಕೆಯನ್ನು ಸ್ಮರಿಸುತ್ತಾ ಈ ಸಭೆಗೆ ವಂದಿಸ್ತಾ ಇದ್ದೇನೆ. ರೋಹಿತ್ ಚಕ್ರತೀರ್ಥರ 2 ಮಹತ್ವದ ಕೃತಿಗಳಿವತ್ತು ಪ್ರಬುದ್ಧ ಭಾರತದ ಈ ವೇದಿಕೆಯಲ್ಲಿ ಅನಾವರಣಗೊಂಡಿದೆ. ಕಾರಂತತ್ವದ ಪ್ರಬಲ ಅಂಥೇಳಿದರೆ ಆ ಬಲವನ್ನು ಯಾವ ರೀತಿ ಬೇಕಾದರೂ ನೀವು ಕರ್ಕೊಳ್ಳಿ, ಒಂದು ಮುಂದುವರಿದ ಭಾಗವಾಗಿ ನನಗೆ ರೋಹಿತ್ ಚಕ್ರತೀರ್ಥ ಕಾಣಿಸ್ತಾರೆ. ಯಾಕಂದರೆ ಅವರು ಮಂಡಿಸುವಂಥ ವಿಚಾರಗಳು, ಅವರ ಬರಹದ ವ್ಯಾಪ್ತಿ, ಕಾರಂತರು ಹೇಗೆ ಎಲ್ಲ ವಿಭಾಗದಲ್ಲಿಯೂ ಕೂಡ ಕೈ ಆಡಿಸಿದಾರೋ ಹಾಗೆಯೇ ರೋಹಿತರು ಕೂಡ ಎಲ್ಲ ವಿಭಾಗದಲ್ಲಿಯೂ ಕೂಡ ಬಹಳ ಪರಿಣಿತರು ಮತ್ತು ಅತ್ಯಂತ ಪರಿಪೂರ್ಣವಾಗಿ ಆ ವಿಚಾರಗಳನ್ನು ಕಟ್ಟಿಕೊಡುವವರು. ಈ ಸಮಾಜಕ್ಕೆ ಬಹಳ ಮಹತ್ವತೆಯ ವಿಚಾರಗಳನ್ನು ಕೃತಿಗಳ ಮೂಲಕ, ಅವರ ಅಯೋಧ್ಯೆ ಪ್ರಕಾಶನದ ಮೂಲಕ ಇತ್ತೀಚಿನ ದಿನಗಳಲ್ಲಿ ಕೊಡ್ತಲೇ ಬಂದಿರುವಂಥ ರೋಹಿತರನ್ನು ನಾನು ನನ್ನ ತುಂಬಾನೇನು ಅವ್ರಿಗಿಂತ ಸಣ್ಣವನಲ್ಲ, ಆದರೆ ಅವರು ಓ ಮನಸ್ಸಿಗೆ ಬರಿತಾ ಇದ್ದರು, ಬೇರೆ ಬೇರೆ ತರಂಗಕ್ಕೆ ಮುಖ್ಯ ಲೇಖನಗಳನ್ನೆಲ್ಲ ಬರಿತಾ ಇದ್ರು. ಅದನ್ನು ಓದ್ತಾ ನಾವೆಲ್ಲ ಬೆಳೆದವರು. ಅವರು ಇರುವಂಥ ವೇದಿಕೆಯಲ್ಲಿ ನನಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮಂಥ ಹಿರಿಯರ ಸಮ್ಮುಖದಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕೆ ಪ್ರಬುದ್ಧ ಭಾರತಕ್ಕೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ವಿಷಯಗಳನ್ನು ರೋಹಿತರು ಮತ್ತು ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಎಂತಹ ಒಂದು ಕ್ಷೇತ್ರದ ಮೇಲೆ ಎಂತಹ ಒಂದು ದಾಳಿಯನ್ನು ಮಾಡಲಿಕ್ಕೆ ಇವರು ಯೋಚನೆ ಮಾಡಿದ್ದಾರೆ ಅಂಥೇಳಿ ಯೋಚನೆ ಮಾಡ್ತಾ ನಾನು ನನ್ನ ಊರು ಕುಂದಾಪುರದಿಂದ ಕುಂದನಗರಿ ಬೆಳಗಾವಿಗೆ ಬರ್ತಾ, ಇದು ಎಂಥ ಸಂಗತಿ ಇದು, ನಮ್ಮ ಜನ ಇವತ್ತೂ ಕೂಡ ಅನುಮಾನದಲ್ಲಿ ನಮ್ಮನ್ನು ಬೇರೆ ಬೇರೆ ಕಾರಣಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ನಂತರವೂ ಕೂಡ ಅವರಲ್ಲಿ ಆ ಅನುಮಾನ ಎನ್ನುವುದು ಹೋಗೋದಿಲ್ಲ. ಅವರು ಪ್ರಶ್ನೆ ಕೇಳೋದೇನಕ್ಕಂತ ಹೇಳಿದರೆ ನಿಮ್ಮನ್ನು ಶಿಕ್ಷೆ ಹಾಕ್ತೀನಿ ಅನ್ನೋ ಕಾರಣಕ್ಕೆ. ಆದರೆ ನಾವು ಸರಿಯಾಗಿ ಉತ್ತರ ಕೊಟ್ಟರೂ ಕೂಡ ಅವ್ರು ಇನ್ನೊಂದು ಕ್ವೆಶನ್ ಕೇಳ್ತಾರೆ. ಹೀಗೆ ಕೇಳುವ ಹಾಗೆ ಮಾಡಿದ್ದು ಯಾರು ಕೇಳಿದರೆ ಈ ಯೂಟ್ಯೂಬರ್ಸ್ಗಳು ಕೊಟ್ಟಂಥ ಆ ಸುಳ್ಳು ಕಥೆಗಳನ್ನೇ ನಂಬಿಕೊಂಡು ಇವತ್ತು ಎಂತಹ ವ್ಯವಸ್ಥೆಗೆ ಕಲ್ಲನ್ನು ತೂರಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿದರೆ, ಬ್ರಿಟಿಷರು ಭಾರತಕ್ಕೆ ಬರುವಾಗ ಅವರ ಸೈನ್ಯವನ್ನು ತಗೊಂಡು ಬರಲಿಲ್ಲ ಅಂತೆ. ಯಾಕೆ ಹೇಳಿದರೆ ಭಾರತದಲ್ಲೇ ರಾಷ್ಟ್ರದ್ರೋಹಿಗಳಿದಾರಲ್ಲ ಅವರನ್ನೇ ಬಳಸ್ಕೊಂಡು ನಾವು ಸೈನ್ಯವನ್ನು ಕಟ್ತೀವಿ ಅನ್ನೋ ವಿಶ್ವಾಸ ಬ್ರಿಟಿಷರಿಗಿತ್ತು. ಇಲ್ಲಿ ಕೂಡ ಹೀಗೆ ಆಗ್ತಾ ಇರೋದು. ನಿಮಗೆ ಮೊಹಮ್ಮದ್ ಯೂನಸ್ ಬಗ್ಗೆ ಪ್ರಸ್ತಾಪ ಮಾಡಿದರು. 2006ನೇ ಇಸ್ವಿಯಲ್ಲಿ ಅವರಿಗೆ ನೊಬೆಲ್ ಪುರಸ್ಕಾರವನ್ನು ನೀಡಲಾಗ್ತದೆ. ಯಾಕೆ ಕೇಳಿದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅವರ ದೂರಗಾಮಿ ಚಿಂತನೆ ಏನಿದೆ, ಈ ಮೈಕ್ರೋ ಫೈನಾನ್ಸ್ ಇದೆಯಲ್ಲ, ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಕಟ್ಟಿ ಅತ್ಯಂತ ತಳವರ್ಗದಲ್ಲಿರುವಂತಹ ಕುಟುಂಬಕ್ಕೂ ಕೂಡ ಆರ್ಥಿಕವಾದ ಶಕ್ತಿಯನ್ನು ಒದಗಿಸುವಂಥ ಯೋಜನೆಯನ್ನು ಇವರು ಹೇಗೆ ಮಾಡಿದರು ಹಾಗೆ ಬಾಂಗ್ಲಾದಲ್ಲೂ ಮಾಡಿದರು. ಅವರಿಗೆ 2006ರಲ್ಲಿ ನೊಬೆಲ್ ಅವಾರ್ಡನ್ನು ಕೊಟ್ಟರು. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ, ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಎಲ್ಲಿಂದ ಶುರುವಾಗ್ತದೆ ಅಂತ ಹೇಳಿದರೆ, ಒಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಗಡೆಯವರಿಗೆ ನಾಳೆ ಎಲ್ಲಾದರೂ ನೊಬೆಲ್ ಅವಾರ್ಡ್ ಬಂದರೆ ಅದನ್ನು ಇವರಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದು ಕೂಡ ಇದರ ಹಿನ್ನೆಲೆಯಲ್ಲಿದೆ. ನಾವು ಈ ಹೋರಾಟದ ಆರಂಭಿಕ ದಿನದಲ್ಲೇ ಇದರ ಹಿಂದೆ ಅತ್ಯಂತ ಸ್ಪಷ್ಟವಾಗಿ ಈ ಲೆಫ್ಟ್ ವಿಂಗ್ನವರು, ಎಡಪಂಥೀಯರು ಗಟ್ಟಿಯಾಗಿ ಇದರಿಂದ ಇದ್ದಾರೆ ಅಂತೇಳಿ ನಾವು ಹೇಳಿದಾಗ, ಒಂದು ಹೆಣ್ಣಿನ ಹತ್ಯೆಯನ್ನು ಇಟ್ಟುಕೊಂಡು ನಿಮ್ಮ ಸಿದ್ಧಾಂತಗಳ ಅಮಲನ್ನು ಇಲ್ಲಿ ಪ್ರತಿಪಾದಿಸ್ತಾ ಇದ್ದೀರಿ, ನೀವು ಬಲಪಂಥೀಯರು ಅಥವಾ ಕೋಮುವಾದಿಗಳು ಇದನ್ನೇ ಮಾಡೋದು ಅಂತೇಳಿ ನಮ್ಮನ್ನು ಜರಿದ್ರು. ಈಗ ರೋಹಿತ್ ಚಕ್ರತೀರ್ಥ ಅವರು ಹೇಳಿದರು, ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಲಿಕ್ಕೆ ಯಾರು ಬರ್ತಾ ಇದ್ದಾರೆ ಕೇಳಿದರೆ, ಇದೇ ಏನು ಕಮ್ಯುನಿಸಂ ಸಿದ್ಧಾಂತವನ್ನು ಆ ಅಮಲನ್ನು ಹಬ್ಬಿಸಲಿಕ್ಕೆ ಬೇರೆ ಬೇರೆ ತಂತ್ರಗಳನ್ನು ಬಳಸುವಂತಹ
ತಂಡದವರೇ ಅಲ್ಲಿ ವೇಷ ಕಟ್ತಾ ಇರುವಂಥದ್ದು. ನಾನು ಈ ಸೌಜನ್ಯ ಪ್ರಕರಣದ ಬಗ್ಗೆ ಒಂದು ವರದಿಯನ್ನು ಮಾಡಬೇಕು ಎನ್ನುವ ಕಾರಣಕ್ಕೆ ನನ್ನ ಸ್ನೇಹಿತರ ಜೊತೆಗೆ ಮೈಸೂರಿನ ಜಲದರ್ಶಿನಿ ಭವನಕ್ಕೆ ಹೋಗ್ತೇನೆ. ಯಾಕೆ ಹೋಗ್ತೇನೆ ಅಂತ ಹೇಳಿದರೆ, ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು ನನಗೆ ಸಂದರ್ಶನ ಮಾಡಬೇಕಿತ್ತು. ಯಾವುದೇ ಒಂದು ವಿಚಾರದ ಬಗ್ಗೆ ಸತ್ಯಶೋಧನ ವರದಿಯನ್ನು ಮಾಡುವಾಗ ನಮಗೆ ಎರಡು ಆ್ಯಂಗಲ್ನ ಸ್ಟೋರಿಯನ್ನು ನಾವು ಜನರಿಗೆ ಕೊಡಬೇಕಾಗ್ತದೆ. ಫ್ಯಾಕ್ಟ್ ಏನು ಅಂತೇಳಿ ಸೌಜನ್ಯಳ ಕುಟುಂಬಕ್ಕೆ ಹೋಗಿ ಸೌಜನ್ಯಳ 2 ಮಾವಂದಿರನ್ನ, ಸೌಜನ್ಯಳ ತಾಯಿಯನ್ನ, ತಂದೆಯನ್ನ ನಾವು ಸಂದರ್ಶನ ಮಾಡಿದ್ವಿ. ಅವರ ಅಜ್ಜನನ್ನ ಮಾತಾಡಿಸಿದ್ವಿ. ಅದರ ನಂತರ ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಮಹೇಶ್ ಶೆಟ್ಟರನ್ನ ಮಾತಾಡಿಸ್ಲಿಕ್ಕೆ ಮೈಸೂರಿಗೆ ಹೋದಾಗ, ಅವರು ಮೈಸೂರಿನಲ್ಲಿ ಯಾವುದು ಮೀಟಿಂಗಲ್ಲಿ ಇದ್ದೀನಿ ಅಂತ ಹೇಳಿದ್ರು. ನಾನು ಅಲ್ಲಿಗೆ ನಮ್ಮ ಟೀಮ್ ಜೊತೆ ಹೋದಾಗ ಅಲ್ಲಿ ಒಳಗಡೆ ಜಲದರ್ಶಿನಿ ಭವನದ ಒಳಗಡೆ ಒಂದು ಮೀಟಿಂಗ್ ಆಗ್ತಾ ಇತ್ತು. ಒಡನಾಡಿ ಸ್ಟ್ಯಾನ್ಲಿ ಅಂತೇಳಿ ಮೊನ್ನೆ ಅಷ್ಟೇ ನನ್ನ ಮೇಲೆ ಒಂದು FIR ಮಾಡಿದ್ದಾರೆ. ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ನೊಂದು FIR ಮಾಡ್ತೀನಿ ಅಂತೇಳಿ. ಯಾಕಂದರೆ ಒಡನಾಡಿ ಸ್ಟ್ಯಾನ್ಲಿ ಅವರ ಸಂಸ್ಥೆಯಲ್ಲಿ 50-60 ಹೆಣ್ಮಕ್ಳು ನಾಪತ್ತೆಯಾಗಿದ್ದಾರೆ. ಆ ಅಕ್ಕಂದರನ್ನ ಹುಡುಕೊಡಿ ಅಂತೇಳಿ ನಾನು ಅಭಿಯಾನ ಶುರು ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಬಹುಶಃ ಭಯವಾಗಿ ಇನ್ನೊಂದು FIR ಮಾಡ್ತೀನಿ ಅಂತೇಳಿ ಟಿವಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಒಡನಾಡಿ ಸ್ಟ್ಯಾನ್ಲಿ ಆ್ಯಂಡ್ ಟೀಮ್ ಇದೆಯಲ್ಲ, ಇವ್ರು ಯಾರು ಕೇಳಿದರೆ ಈ ಇಡೀ ಕರ್ನಾಟಕದಲ್ಲಿ ನಮ್ಮ ಪೇಜಾವರ ಶ್ರೀಗಳ ವಿರುದ್ಧವಾಗಲಿ, ನಮ್ಮ ಹಿಂದೂ ಧರ್ಮದ ವಿರುದ್ಧವಾಗಲಿ, ಸನಾತನ ಧರ್ಮದ ವಿರುದ್ಧವಾಗಲಿ ನಿರಂತರವಾಗಿ ಬಡಿದಾಡಿಕೊಂಡು ಷಡ್ಯಂತ್ರವನ್ನು ಮಾಡಿಕೊಂಡು ಬಂದಂಥ ಇಡೀ ಕರ್ನಾಟಕದ ಎಲ್ಲ ಬುದ್ಧಿಜೀವಿಗಳು ಅಂತ ಕರೆಸ್ಕೊಳ್ಳುವಂಥ ಲದ್ದಿಜೀವಿಗಳು ಅಲ್ಲಿ ಸೇರ್ಕೊಂಡಿವೆ. ಅವ್ರು ಹೇಳ್ತಾ ಇದ್ರು, ಅದರಲ್ಲಿ ಆ ಮುಂಡಾಸನ್ನು ಜಾರಿಸಬೇಕು, ವೀರೇಂದ್ರ ಹೆಗಡೆಯ ಆ ಪಂಚೆಯನ್ನು ಎಳಿಬೇಕು ಅನ್ನೋ ರೀತಿಯಲ್ಲಿ ಅವರು ಆ ದಿವಸ ಹೇಳ್ತಾ ಇದ್ರು. ಆನಂತರ ಒಂದು ಫೋನ್ ಬರ್ತದೆ. ಫೋನ್ ರಿಸೀವ್ ಮಾಡಿ ಒಡನಾಡಿ ಸ್ಟ್ಯಾನ್ಲಿ ಅವರು ಹೇಳ್ತಾರೆ, ಹಂದಿಯನ್ನು ಹೊಡೆದ ಹಾಗೆ ನಾವು ಧರ್ಮಸ್ಥಳವನ್ನು ಹೊಡಿತೀವಿ ಅಂತೇಳಿ ಒಡನಾಡಿ ಸ್ಟ್ಯಾನ್ಲಿ ಹೇಳ್ತಾರೆ. ನಾವು ನಮ್ಮಲ್ಲಿ ಹಂದಿ ಅಂತ ಹೇಳಿದ್ರೆ ದೈವ ಪಂಜುರ್ಲಿ ಅಂತ ಹೇಳ್ತೀವಿ, ಅಣ್ಣಪ್ಪ ಪಂಜುರ್ಲಿ ಅಂತೇಳಿ ನಾವು ಭೂತಾರಾಧನೆ ಮಾಡುವಂಥ ಜಾಗದವರು. ನಮ್ಮ ಕರಾವಳಿಯಲ್ಲಿ ಭೂತಾರಾಧನೆ ಬಹಳ ಮುಖ್ಯವಾಗಿರುವಂಥದ್ದು, ಅದು ಜಾನಪದೀಯ ನಂಬಿಕೆ. ನಾನು ಆ ಸಂದರ್ಭಕ್ಕೆ ಬಹಳ ಡಿಸ್ಟರ್ಬ್ ಆಗ್ತೇನೆ. ಇದು ಬರೀ ಸೌಜನ್ಯ ಹೋರಾಟ ಅಲ್ಲ, ಸೌಜನ್ಯ ನೆಪ ಮಾತ್ರ, ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಆಗ್ತಾ ಇದೆ. ಈ ರೀತಿಯ ಏನು ಲೆಫ್ಟ್ ವಿಂಗ್ನ ದುಷ್ಟಕೂಟಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇಡೀ ಕರ್ನಾಟಕದ ಎಲ್ಲ ಏನು ಲೆಫ್ಟ್ ವಿಂಗ್ನ ಕಮಾಂಡರ್ಗಳು ಅಲ್ಲಿ ಆ ದಿನ ಸೇರಿದ್ರು. ಅದನ್ನೇ ನಾನು ಲೈವ್ ಮಾಡಿ ಹೇಳಿದೆ. ಅದರ ನಂತರ ಬೇರೆ ಬೇರೆ ಬೆಳವಣಿಗೆಗಳಾಯಿತು. ಸೌಜನ್ಯ ಪ್ರಕರಣ ಏನು ಅಂತ ಕೇಳಿದರೆ, ಯಾಕೆ ಆ ಸೌಜನ್ಯಳಿಗೆ ನ್ಯಾಯ ಇವತ್ತಿಗೂ ಸಿಗಲಿಲ್ಲ ಅಂತ ಕೇಳಿದರೆ, ನಿಮಗೆ 1,85,600ಕ್ಕೂ ಹೆಚ್ಚು ಅತ್ಯಾಚಾರದ ಪ್ರಕರಣಗಳಲ್ಲಿ ಅಪರಾಧಿಗೆ ಶಿಕ್ಷೆಯಾಗಿರುವಂಥದ್ದು 368 ಪ್ರಕರಣ ಅಂತೇಳಿ ಇತ್ತೀಚೆಗೆ ನಾನು ಸ್ಟಡಿ ಮಾಡಿರೋದು. ಅತ್ಯಾಚಾರದ ಪ್ರಕರಣಗಳಲ್ಲಿ ನೇರವಾಗಿ ಯಾರು ಅದನ್ನು ನೋಡಿರುವವರು ಇರೋದಿಲ್ಲ, ಪ್ರತ್ಯಕ್ಷದರ್ಶಿಗಳಿರೋದಿಲ್ಲ. ಆ ಕಾರಣಕ್ಕೆ ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ಪ್ರಬಲವಾದಂಥ ಸಾಕ್ಷಿಗಳು ಸಿಗದೇ ಇರುವ ಕಾರಣಕ್ಕೆ ಅಪರಾಧಿಗಳು ಅದರಿಂದ ಬಚಾವಾಗ್ತಾರೆ. ಎಂಥ ಚಾರ್ಜ್ ಶೀಟನ್ನು ಮಾಡಿದರೂ ಕೂಡ. ನಿಮಗೆ ಅಣ್ಣಮಲೈ ಅಂತೇಳಿ ಒಬ್ಬ ಒಳ್ಳೆಯ IPS ಅಧಿಕಾರಿ ಉಡುಪಿ ಜಿಲ್ಲೆಯ SP ಆಗಿದ್ರು. ಅಕ್ಷತಾ ದೇವಾಡಿಗ ಅಂತೇಳಿ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯಿತು. ನಾವೆಲ್ಲ ಸೇರಿ ಹೋರಾಟ ಮಾಡಿದ್ವಿ. ABVP ಅವರು ಎಲ್ಲ ಸೇರಿ ಜೊತೆ ಸೇರಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಅಣ್ಣಮಲೆಯವರು ಕೂಡ ನಮಗೆ ವಾಗ್ದಾನವನ್ನು ಕೊಟ್ಟಿದ್ರು. ಚಾರ್ಜ್ ಶೀಟನ್ನು ಅಷ್ಟು ಕರಾರುವಕ್ಕಾಗಿ ಅವರು ದಾಖಲು ಮಾಡಿದರು. ಆದರೂ ಕೂಡ ಅಕ್ಷತಾ ದೇವಾಡಿಗಳ ಅತ್ಯಾಚಾರಿ ಕೋರ್ಟ್ನಲ್ಲಿ ಖುಲಾಸೆಯಾಗಿ ಇವತ್ತು ಸಾರ್ವಜನಿಕವಾಗಿ ನೆಮ್ಮದಿಯಲ್ಲಿ ಬದುಕ್ತಾ ಇದ್ದಾನೆ ಅಂತ ಹೇಳಿದರೆ, ಅಷ್ಟು ಸಾಕ್ಷಿಯನ್ನು ನೀಡಿಯೂ ಕೂಡ ಒಬ್ಬ ಅತ್ಯಾಚಾರಿ ಇವತ್ತು ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾನೆ. ಸೌಜನ್ಯ ಪ್ರಕರಣದಲ್ಲಿ ಏನಾಯಿತು ಕೇಳಿದರೆ, ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಎನ್ನುವಂಥ ಏನು ಒಬ್ಬ ಅಪರಾಧಿ ಅಂತೇಳಿ ಪೊಲೀಸ್, COD ಮತ್ತು CBI 3 ಇಲಾಖೆಗಳು, ಅದರಲ್ಲಿ ಪೊಲೀಸ್ ಆರಂಭಿಕ ಹಂತದಲ್ಲಿ ಒಂದು 8-10 ದಿವಸ ಎನ್ಕ್ವೈರಿ ಮಾಡಿದೆ. ಅದರ ನಂತರ COD ಬಂದಿರುವಂಥದ್ದು. COD ಬಂದ ಚಾರ್ಜ್ ಶೀಟನ್ನು ಸಲ್ಲಿಸಿದ ನಂತರ ಈ ಹೋರಾಟ ಮಾಡ್ತಾ ಇರುವವರಿಗೆ ಸಮಾಧಾನ ಆಗಲಿಲ್ಲ. ಯಾಕಂದರೆ ಅದರಲ್ಲಿ COD ಅವರು ಕೂಡ ಸಂತೋಷ್ ರಾವೇ ಅಪರಾಧಿ ಅಂತೇಳಿ ಚಾರ್ಜ್ ಶೀಟನ್ನು ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ಅವ್ರ ತಲೆಯಲ್ಲಿರೋದು ಬೇರೆಯವರ ಹೆಸರು ಬರಬೇಕಿತ್ತು. ಅಲ್ಲಿ 3 ಜನ ಜೈನ್ ಯುವಕರ ಮತ್ತು ಜೊತೆಗೆ ವೀರೇಂದ್ರ ಹೆಗ್ಗಡೆಯವರ ಸಹೋದರನ ಮಗನ ಹೆಸರನ್ನು ಅವರು ಆಗಲೇ TV ಚಾನಲಲ್ಲಿ ಹೇಳ್ತಾ ಇದ್ರು. ಯಾವಾಗ ಸೌಜನ್ಯ ಅತ್ಯಾಚಾರವಾಗಿ 1 ವರ್ಷದ ನಂತರದಿಂದ ಹೇಳಲಿಕ್ಕೆ ಶುರು ಮಾಡಿರುವಂಥದ್ದು. ಹಾಗಾಗಿ ಇದು CBIಗೆ ಕೊಡಬೇಕು ಅಂತೇಳಿ ಪ್ರತಿಭಟನೆಗಳಾಗುತ್ತೆ. ಆಗ ಖುದ್ದು ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಈ ಪ್ರಕರಣವನ್ನು CBIಗೆ ವಹಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಆ ಕಾಲದ ಗೃಹ ಸಚಿವರಾಗಿರುವಂಥ KJ ಜಾರ್ಜ್ ಅವರು ಪ್ರೆಸ್ ಮೀಡಿಯಾ ಮೀಟ್ ಮುಂದೆ ಹೇಳಿರುವಂಥದ್ದು ವಿಡಿಯೋ ಸಹ ಮೊನ್ನೆ ಬಂದಿತ್ತು. CBI ಬರ್ತದೆ, CBI PVSN ರಾಜು ಅಂತೇಳಿ ಬಹಳ ಕರಾರುವಕ್ಕಾದಂಥ ಅಧಿಕಾರಿ.
CBI ಕೂಡ ತನಿಖೆಯನ್ನು ಮಾಡಿ ಎಲ್ಲ ಸಾಕ್ಷಿಗಳನ್ನು ಏನು COD ಎನ್ಕ್ವೈರಿ ಮಾಡಿದೆ ಅದಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನು ಎನ್ಕ್ವೈರಿ ಮಾಡಿ ಅವರು ಕೂಡ ಒಂದು ನಿರ್ಣಯಕ್ಕೆ ಬರ್ತಾರೆ, ಸಂತೋಷ್ ರಾವೇ ಈ ಪ್ರಕರಣದ ನಿಜವಾದ ಅಪರಾಧಿ ಅಂತ ಹೇಳಿ. ಹಾಗಿದ್ದಾಗಿಯೂ ಕೂಡ ಸಂತೋಷ್ ರಾವ್ ಹೇಗೆ ಬಚಾವಾಗ್ತಾನೆ? 6 ವರ್ಷಗಳ ಕಾಲ ಆತನಿಗೆ ಜೈಲಿನಲ್ಲಿ ಶಿಕ್ಷೆ ಆಗುತ್ತೆ. 6 ವರ್ಷಗಳ ನಂತರ ಆತನಿಗೆ ಅವನಿಗೆ ಜಾಮೀನು ಮಂಜೂರಾಗುತ್ತೆ. ಅವನಿಗೆ ಜಾಮೀನು ಕೊಡುವಂತೆ 3 ಸಾರಿ ಜಾಮೀನು ಅರ್ಜಿಯನ್ನು ಹಾಕಿದ್ರು ಕೂಡ ಆ ಬೇಲ್ ರಿಜೆಕ್ಟ್ ಆಗುತ್ತೆ. ನಂತರ ಕೋರ್ಟ್ ಹೇಳುತ್ತೆ ಏನು ಕೇಸ್ ಟ್ರಯಲ್ ಆದ ನಂತರ ಮತ್ತೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ COD ಆ್ಯಂಡ್ CBI ಸಾಕ್ಷಿ ಅಂತೇಳಿ ಯಾರನ್ನ ಪರಿಗಣಿಸಿದ್ದಾರೆ ಅದರಲ್ಲಿ ವಿಕ್ಟಿಮ್ ಫ್ಯಾಮಿಲಿಯವರು ಬರ್ತಾರೆ. ಜಗದೀಶ್ ಗೌಡ, ಪುರಂದರ ಗೌಡ, ವಿಠಲ ಗೌಡ ಮತ್ತು ಚಂದಪ್ಪ ಗೌಡ ಅಂತೇಳಿ ಸೌಜನ್ಯಳ ತಂದೆ. ನಿನ್ನೆ ಆ ಮೋಹಿತ್ ಕೊಳ್ತಾಗೆ ಅನ್ನುವಂಥ ಅಡ್ವೊಕೇಟ್ ಹೇಳ್ತಾ ಇದ್ದಾರೆ, ವಿಕ್ಟಿಮ್ ತಾಯಿಯನ್ನೇ ಸಾಕ್ಷಿಯಾಗಿದ್ದಲ್ಲಿ ಪರಿಗಣಿಸಿಲ್ಲ ಅಂತೇಳಿ. ತಾಯಿ ಅಥವಾ ತಂದೆಯನ್ನು ಪರಿಗಣಿಸಿದರೆ ಸಾಕಾಗ್ತದೆ. ಇಲ್ಲಿ ಬಹುಶಃ ಇಲ್ಲಿ ಕಾನೂನು ತಜ್ಞರು ಇದ್ದಾರೆ. ಇಲ್ಲಿ ಈ ಸೌಜನ್ಯಳ ಕುಟುಂಬದವರೇ ಕೋರ್ಟಿನಲ್ಲಿ ವಿರುದ್ಧ ಸಾಕ್ಷಿಯನ್ನು ನುಡಿತಾರೆ. ಈ ಪ್ರಕರಣದಲ್ಲಿ ಯಾರನ್ನ ಇವರು 2012ರಲ್ಲಿ ಸಾಕ್ಷಿ ಅಂತೇಳಿ ಪರಿಗಣಿಸಿದ್ದಾರೋ ಅವರು ಕೋರ್ಟ್ನ ಕಟಕಟಿಯಲ್ಲಿ ಈತ ನಿರಪರಾಧಿ ಅಂತೇಳಿ ವಿರುದ್ಧ ಸಾಕ್ಷಿ ನುಡಿಯುವ ಹಾಗೆ ವ್ಯವಸ್ಥಿತವಾಗಿ ನೋಡಿಕೊಳ್ಳಲಾಗ್ತದೆ. ಇದು ಹೇಗೆ ಹೇಳ್ತೀರಿ ನೀವು, ಯಾವ ಆಧಾರದಲ್ಲಿ ಹೇಳ್ತೀರಿ ಕೇಳಿದರೆ, ಸೌಜನ್ಯಳ ಹತ್ಯೆಯ 1 ವರ್ಷಗಳ ಕಾಲ ಸೌಜನ್ಯಳ ಕುಟುಂಬ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರವಾಗಿಯೇ ಇದ್ದದ್ದು. ನಮಗೆಲ್ಲ ರೀತಿಯ ನೆರವನ್ನು ಅವರೇ ನೀಡಿದ್ದು ಅಂತೇಳಿ. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಸೋಮನಾಥ್ ನಾಯಕ್ ಅಂತೇಳಿ ಗುರುವಾಯನಕೆರೆಯಲ್ಲಿ ಒಬ್ರು ಇದ್ದಾರೆ. ಅವರ ಷಡ್ಯಂತ್ರದ ಮೂಲಕ ಅವ್ರು ಯಾಕೆ ಷಡ್ಯಂತ್ರ ಮಾಡ್ತಾರೆ ಕೇಳಿದರೆ, ಈ ಧರ್ಮಸ್ಥಳದ ವಿರುದ್ಧ ಮೊನ್ನೆ ಅಷ್ಟೇ ಒಂದು ಮೀಡಿಯಾ ಮೀಟ್ ಮಾಡಿದ್ದಾರೆ. ಇಲ್ಲಿ ಏನು ಹಗರಣಗಳು ಹಾಗೆ ಹೀಗೆ ಅಂತೇಳಿ ಒಂದು ಪುಸ್ತಕ ತಂದಿದ್ದಾರೆ. ಆ ತರಹದ ವಿಚಾರವನ್ನು ಹೇಳಿದ ಕಾರಣಕ್ಕೆ ಅದು ಸುಳ್ಳು ಅನ್ನುವುದು ಸಾಬೀತಾಗಿ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆಯ ಅಡಿಯಲ್ಲಿ 6 ತಿಂಗಳುಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದವನು ಸೋಮನಾಥ್ ನಾಯಕ್. ತನಗೆ ಜೈಲು ಶಿಕ್ಷೆ ಆಯಿತು ಎನ್ನುವ ಸಿಟ್ಟಿನ ಕಾರಣಕ್ಕೆ ಯಾರ್ಯಾರು ಸಿಗ್ತಾರೆ, ಆ ಪ್ರಾದೇಶಿಕತೆಯಲ್ಲಿ ಯಾವ್ಯಾವ ಪ್ರಕರಣಗಳಾಗ್ತದೆ ಅದೆಲ್ಲವನ್ನೂ ಕೂಡ ಸೌಜನ್ಯ ಅಥವಾ ಆನೆಮಾವುತ ಅಥವಾ ವೇದವಲ್ಲಿ ಅಥವಾ ಪದ್ಮಲತಾ ಎಲ್ಲ ಪ್ರಕರಣವನ್ನು ಅಲ್ಲಿ ಯಾರೇ ಸಾಯಲಿ. ಈಗ ನೋಡಿ, ಒಬ್ಬ ಹರೀಶ್ ಮಡಿವಾಳ ಅಂತೇಳಿ ಬೈಕ್ ಆಕ್ಸಿಡೆಂಟಲ್ಲಿ ಸಾಯ್ತಾನೆ, ಅದನ್ನು ಕೊಲೆ ಅಂತ ಹೇಳಿದ್ರು ಅವರು. ಒಬ್ಬ ರವಿ ಪೂಜಾರಿ ಅಂತೇಳಿ ಸ್ನಾನಘಟ್ಟದಲ್ಲಿ ಆತ ಸೂಸೈಡ್ ಮಾಡ್ಕೋತಾನೆ, ಅದನ್ನು ಮರ್ಡರ್ ಮಾಡಿದಿವರು ಅಂತ ಹೇಳ್ತಾರೆ. ನಾಳೆ ವಸಂತ್ ಗಿಳಿಯರ್ ಅಂದರೆ ಇವರು ಎಲ್ಲ ಸಾವುಗಳನ್ನು ಕೂಡ ಅದು ಧರ್ಮಸ್ಥಳದವರೇ ಮಾಡಿದ್ದು ಅನ್ನೋ ರೀತಿಯಲ್ಲಿ ಪ್ರೊಪಗಂಡವನ್ನು ಮಾಡುವವರು ಯಾರು? ಸೋಮನಾಥ್ ನಾಯಕ್ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಳಸಿಕೊಂಡು ಈ ಪ್ರಕರಣದಲ್ಲಿ ಸೌಜನ್ಯ ಹೋರಾಟವನ್ನು ಕೈಗೆತ್ತಿಕೊಳ್ಳುವ ಹಾಗೆ ಮಾಡ್ತಾರೆ. ಅದು ಒಂದು ಹಂತಕ್ಕೆ ಹೋರಾಟ ಆಗಿ ನಿಂತಿತ್ತು. ಜನವಾದಿ ಮಹಿಳಾ ಸಂಘಟನೆಯ ವಿಮಲಾ ಅಂತೇಳಿ ಲೆಫ್ಟ್ ವಿಂಗ್ನವರು, BM ಭಟ್ ಅಂತೇಳಿ ಮತ್ತು ವಿಷ್ಣುಮೂರ್ತಿ ಭಟ್ ಅಂತೇಳಿ ಯಾರು ಇದ್ದಾರೆ, ಅವರೆಲ್ಲ ಕಮ್ಯುನಿಸ್ಟ್ ಪಾರ್ಟಿಯವರೆಲ್ಲ ಹೋರಾಟ ಮಾಡಿ ಇಲ್ಲಿ ಎಲ್ಲ ಚಾರ್ಜ್ ಶೀಟಲ್ಲೆಲ್ಲ ಏನು ಸರಿಯಾದ ಸಾಕ್ಷಿಗಳನ್ನು ಅವ್ರು ಸಂಗ್ರಹ ಮಾಡಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟಿದ್ರು. ಮತ್ತೆ ಇವರು ಹೋರಾಟದ ಹೆಸರಲ್ಲಿ ಬೀದಿ ನಾಟಕಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಮುಖ್ಯವಾಗಿ ಅವರು ಏನು ಮಾಡಿದರು ಅಂತ ಹೇಳಿದರೆ, ಸೌಜನ್ಯಳ ಕುಟುಂಬದವರ ಬ್ರೈನ್ ವಾಶ್ ಮಾಡಿದರು. ಅವರ ಮನೆಗೆ ಹೋಗಿ ಸುಳ್ಳು ಕಥೆಗಳನ್ನು ಹೇಳ್ಕೊಟ್ರು. ಹಾಗೆ ನೋಡಿದ್ದಾರೆ, ಅವ್ರು ನೋಡಿದ್ದಾರೆ, ಇವ್ರು ನೋಡಿದ್ದಾರೆ, ಹುಡುಗಿನ ಹೇಳ್ಕೊಂಡು ಹೋಗಿದ್ದಾರೆ, ರೆಸಾರ್ಟ್ನಲ್ಲಿ ಅತ್ಯಾಚಾರ ಮಾಡಿದ್ದಾರೆ, ಪರಿಮಳ ಟೀಚರ್ ನೋಡಿದ್ದಾರೆ, ಹೀಗೆಲ್ಲ ಹೇಳಿ ಕೋರ್ಟ್ನಲ್ಲಿ ಅದು ಟ್ರಯಲ್ ಆಗುವಾಗ 2016ನೇ ಇಸ್ವಿ ಬರುವುದರ ಒಳಗಡೆ ಟೋಟಲ್ ಅವರ ಮನೆಯವರನ್ನ ಇವರ ಷಡ್ಯಂತ್ರದ ಒಂದು ಭಾಗವಾಗಿ ಮಾಡಿಕೊಂಡ್ರು. ಜೊತೆಗೆ ಸಂತೋಷ್ ರಾವ್ ಯಾವುದೇ ವೈಜ್ಞಾನಿಕ ಪರಿಶೀಲನೆಗೆ ಆತ ಒಪ್ಪೋದಿಲ್ಲ ಈ ಪ್ರಕರಣದಲ್ಲಿ. ಅದರ ಜೊತೆಗೆ ಇವರು ಮುಖ್ಯವಾಗಿ ಕೋರ್ಟ್ನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಬುಕ್ ಮಾಡ್ಕೊಂಡು ಬಿಡ್ತಾರೆ. ನಾನು ಬಹುಶಃ ಇದೊಂದು 15ನೇ ವೇದಿಕೆ ಇರ್ಬೋದು ಈ ಪ್ರಕರಣವನ್ನು ಹೇಳ್ತಿರುವುದು. ನಾನು ಮಾಡಿದ ವಿಡಿಯೋ ಪಬ್ಲಿಕ್ ಮಿರರ್ ಚಾನಲಲ್ಲಿ ನೀವು ನೋಡಿ, ನಾನು ಭಾಳ ಕ್ಲಿಯರಾಗಿ ಹೇಳಿದ್ದೀನಿ ಆ ದಿನದಲ್ಲಿ. ಇದು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಇವರು ಖರೀದಿ ಮಾಡಿಬಿಟ್ಟಿದ್ದಾರೆ, ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಖುದ್ದು ಮಹೇಶ್ ಶೆಟ್ಟಿ ತಿಮರೋಡಿಯವರೇ ಹೇಳಿದ್ದಾರೆ. ನಾನು ವಕೀಲರೇ ಕೇಳಿದರೆ ವಕೀಲರಿಗೆಲ್ಲ 3.5 ಲಕ್ಷ ರೂಪಾಯಿ ಇನ್ನೊಬ್ರಿಗೆ ಕೊಟ್ಟಿದ್ದೀನಿ, ಅದು ಅದೊಂದು ಬೇರೆ ಒಂದು ಡಬಲ್ ಗೇಮ್ ಆಗಿದೆ ಅಂತೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದ್ದಾರೆ. ಆಮೇಲೆ ನಾನೊಂದು ಸ್ಟಿಂಗ್ ಆಪರೇಷನ್ ಮಾಡ್ತೀನಿ ಅವರ ಹತ್ರ. ಅವರ ಸೌಜನ್ಯಳ ಮಾವ ವಿಠಲ್ ಗೌಡ ನಮ್ಗೆ 1.5 ಕೋಟಿ ಖರ್ಚಾಗಿದೆ ಹೇಳ್ತಾರೆ. ಯಾಕೆ 1.5 ಕೋಟಿ ಖರ್ಚಾಯಿತು ಅಂತ ಕೇಳಿದರೆ, ನಿಮಗೆ ಸರ್ಕಾರದಿಂದ ವಕೀಲರ ನೇಮಕ ಮಾಡೋದು, ನಿಮ್ಗೆ ವಕೀಲರಿಗೆ ದುಡ್ಡು ಕೊಡೋಕೆ ಇರೋದಿಲ್ಲ ಅಂತ ಹೇಳಿದಾಗ ಮೋಹಿತ್ ಕೊಳ್ತಗೆ ಮತ್ತು CBI ವಕೀಲರು ಇವರೆಲ್ಲರಿಗೂ ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ ವಿಠಲಗೌಡ್ರೆ ಹೇಳ್ತಾರೆ. ಈ ಪ್ರಕರಣದಲ್ಲಿ ಖುದ್ದು ಸೌಜನ್ಯಳ ಮಾವನೇ ಹೇಳುವಂಥದ್ದು. ಅದೃಷ್ಟವಶಾತ್ ನಾನಿವತ್ತು ಸುಮ್ಮನೆ ಹೇಳಿದ್ರೆ ಅದನ್ನು ಸುಳ್ಳು ಅಂತ ಹೇಳ್ತಿದ್ರು.
ಸೌಜನ್ಯ ಮಾವ ಹೇಳಿದ ಆ ವಾಯ್ಸ್ ರೆಕಾರ್ಡ್ ಕೂಡ ಇದೆ. ನಾನು CBI ಆಫೀಸರಿಗೆ ಇದನ್ನು ಕಂಪ್ಲೇಂಟ್ ಕೂಡ ಮಾಡಿದ್ದೆ, ಅದು ಇಲಾಖೆಯ ತನಿಖೆ ಕೂಡ ಆಗಿತ್ತು. ಅಂತ ಹೇಳಿದರೆ ಯಾಕೆ ಈ ಪ್ರಕರಣದಲ್ಲಿ ಇವರು ಸಂತೋಷ್ ರಾವನ್ನ ಬಚಾವ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರೆ, ಆ ಸಂತೋಷ್ ರಾವ್ ಅನ್ನೋವನು ಕೋರ್ಟಿನಿಂದ ಖುಲಾಸೆಯಾಗಿ ಹೊರಗಡೆ ಬಂದರೆ ಇವರು ಹೇಳಿದಂಥ 3 ಆ ಜೈನ ಯುವಕರು ಜೊತೆಗೆ ವೀರೇಂದ್ರ ಹೆಗಡೆ ಅವರ ಸಹೋದರನ ಮಗನ ಮೇಲೆ ಇದನ್ನು ಹಾಕಬಹುದು ಅಂತೇಳಿ, ಎಲ್ಲಿ ಅಂತೇಳಿದ್ರೆ ಸಾರ್ವಜನಿಕವಾಗಿ ಕೋರ್ಟ್ನಲ್ಲಿ ಇವರಿಗೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಕೋ ಅಕ್ಯೂಸ್ಡ್ ಆಗಿ ಇದೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ 3 ಜನರನ್ನ ಸೇರಿಸ್ತಾರೆ. ಸ್ಟಾರ್ಟಿಂಗು ಕೋರ್ಟಿಗೆ ಕೋರ್ಟ್ ಅವರಿಗೆ 3 ಜನರಿಗೆ ಸಮನ್ಸ್ ಕೊಡುತ್ತೆ. ಆ ಸಂದರ್ಭದಲ್ಲಿ ನಿಶ್ಚಲ್ ಜೈನ್ ಹೆಸರನ್ನ ಅವರು ಕೋರ್ಟಿಗೆ ಹಾಕೋದಿಲ್ಲ. ಯಾಕಂದ್ರೆ ನಿಶ್ಚಲ್ ವಿದೇಶದಲ್ಲಿದ್ದ ಅನ್ನೋದು ಎಲ್ರಿಗೂ ಗೊತ್ತಿತ್ತು, ಅವನು ಅಮೆರಿಕದಲ್ಲಿ US ಇದ್ದ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಹಾಗಾಗಿ 3 ಜನರನ್ನ ಮಾತ್ರ ಕೋ ಅಕ್ಯೂಸ್ಡ್ ಆಗಿ ಸೇರಿಸ್ತಾರೆ. ಕೋರ್ಟ್ ಸಮನ್ಸ್ ಕೊಟ್ಟಾಗ ನೀವು ಸುಮ್ಮನೆ ಯೋಚನೆ ಮಾಡಿ, ಇಲ್ಲಿ ಕಾನೂನು ತಜ್ಞರಿದ್ದಾರೆ, ನಾನೊಬ್ಬ ಅಪರಾಧಿ ಆದರೆ ನನಗೆ ಕೋರ್ಟ್ ಸಮನ್ಸ್ ಕೊಟ್ಟರೆ ನಾನು ಒಬ್ಬ ವಕೀಲರನ್ನ ಅಪಾಯಿಂಟ್ ಮಾಡ್ಕೊಂಡು ನಾನು ಕೋರ್ಟಿಗೆ ಹೋಗ್ತೀನಿ, ಹೌದಲ್ವಾ? ನಾನೊಬ್ಬ ಅಪರಾಧಿ ಅಥವಾ ಈ ಪ್ರಕರಣದಲ್ಲಿದ್ದರೆ ನನಗೊಬ್ಬ ವಕೀಲರು ಬೇಕು ಅಂತೇಳಿ ನಾನು ಕೋರ್ಟಿಗೆ ವಕೀಲರು ನೇಮಕ ಮಾಡ್ಕೊಂಡು ಹೋಗ್ತೀನಿ. ಆದರೆ ಆ 3 ಜನ ಯುವಕರಿಗೆ ಬಹಳ ನಂಬಿಕೆ ಇತ್ತು, ಅವ್ರು ಯಾವ ಅಪರಾಧ ಪ್ರಕರಣದಲ್ಲಿ ಇದ್ದವರಲ್ಲ, ಅವ್ರು ನೇರವಾಗಿ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿನ ಮುಂದೆ ಇವರೇ ಕೇಳ್ಕೋತಾರೆ, ನಮ್ಮನ್ನು ಎಲ್ಲ ರೀತಿಯ ತನಿಖೆ ಮಾಡಿದ್ದಾರೆ, ನಮ್ಮನ್ನು ಏನು ಇವರು TV9ನಲ್ಲಿ 2013ರಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇವ್ರದ್ದು ಹೆಸರು ಹೇಳಿದಾಗ ಮತ್ತೆ ಈ ಚಾರ್ಜ್ ಶೀಟನ್ನು ಡೆವಲಪ್ ಮಾಡಿ ವಾಪಸ್ ಹೋದಂಥ ರುದ್ರಮುನಿ ಎನ್ನುವಂಥ ಒಬ್ಬ IPS ಅಧಿಕಾರಿ ಪುನಃ ಬಂದು IBಯನ್ನು ಸ್ಟೇಷನ್ ಮಾಡ್ಕೊಂಡು ಇವ್ರನ್ನ ಎನ್ಕ್ವೈರಿ ಮಾಡಿದ್ರು. ಅವ್ರು ಹೇಳಿದಂಥ ಆ ದಿವಸ ನೀವು ಎಲ್ಲಿದ್ದೀಯಪ್ಪ ಅಂತ ಕೇಳಿದಾಗ ಅವರು ಒಂದು ಜಾಗ ಹೇಳ್ತಾರೆ. ಅವರು SP ಸಿರಿಗೌರಿ ಅವರಿಗೆ ಹೇಳಿ ಅಲ್ಲಿನ ಅವನ ಮೊಬೈಲ್ ಲೊಕೇಶನ್ ಅನ್ನು ತೆಗಿಸ್ತಾರೆ. ಅವನು ಹೇಳಿದ್ದಕ್ಕೂ ಆ ಮೊಬೈಲ್ ಲೊಕೇಶನ್ ಟವರ್ ಲೊಕೇಶನ್ಗೂ ಟ್ಯಾಲಿ ಆಗುತ್ತೆ. ಇನ್ನೊಬ್ಬಂಗೆ ಕೇಳ್ತಾನೆ, ಧೀರಜ್ ಕೆಲ್ಲ ನನ್ನ ಹೆಂಡತಿಯ ಸೀಮಂತದ ಹೇಳಿಕೆ ಮಾಡಲಿಕ್ಕೆ ನಾನು ಕಾರ್ಕಳದ ಹತ್ರ ಇದ್ದೆ ಅಂತ ಹೇಳ್ತಾರೆ. ಟವರ್ ಲೊಕೇಶನ್ ತೆಗಿತಾರೆ. ಆ ದಿವಸದ್ದು ಧೀರಜ್ ಕೆಲ್ಲ ಅಲ್ಲಿ ಕಾರ್ಕಳದ ಟವರ್ ಲೊಕೇಶನ್ ಅಡಿ ಬರ್ತಾರೆ. ಇನ್ನೊಬ್ಬ ಮಲ್ಲಿಕ್ ಜೈನ್ ಅಂತೇಳಿ ಎಲ್ಲಿದ್ದೀಯ ಕೇಳಿದಾಗ ನಾನು ದೇವಸ್ಥಾನದ ಒಳಗಡೆ, ಅಲ್ಲಿದು ಕೂಡ ನೋಡಿ ಎಲ್ಲವನ್ನ ಪರಿಶೀಲನೆ ಮಾಡಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿರುವಂಥದ್ದು ರುದ್ರಮುನಿ ಅವರು. ರುದ್ರಮುನಿ ಯಾರು ಕೇಳಿದರೆ ಸಂತೋಷ್ ಹೆಗಡೆ ಲೋಕಾಯುಕ್ತರು ಅಪಾಯಿಂಟ್ ಮಾಡ್ಕೊಂಡಿರುವಂಥ ಮಧುಕರ್ ಶೆಟ್ಟಿ ಅವರು ಲೋಕಾಯುಕ್ತ ಕರ್ಸ್ಕೊಂಡು ಬಂದಿರುವಂಥ ಒಬ್ಬ ಒಳ್ಳೆ ಪ್ರಾಮಾಣಿಕ ಅಧಿಕಾರಿ ರುದ್ರಮುನಿ ಅವರು. ಇಲ್ಲಿ ಕೋರ್ಟಿಗೆ ಹೋದಂಥ ಯುವಕರು ಕೋರ್ಟ್ ಮುಂದೆ ರಿಕ್ವೆಸ್ಟ್ ಮಾಡ್ಕೋತಾರೆ, ಎಲ್ಲ ರೀತಿಯ ತನಿಖೆ ನಮ್ಮ ಮೇಲೆ ಆಗಿದೆ, ನಮ್ಮ ಮೇಲೆ ವೈಜ್ಞಾನಿಕ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೋತಾರೆ. ಇವರೇ ಕೇಳೋದು, ವೈಜ್ಞಾನಿಕ ತನಿಖೆಯನ್ನು ಮಾಡಿ, ಪಾಲಿಗ್ರಾಫ್ ಟೆಸ್ಟ್ ಆಗಲಿ, ನಾರ್ಕೋ ಅನಾಲಿಸಿಸ್ ಆಗಲಿ, ಬ್ರೈನ್ ಮ್ಯಾಪಿಂಗ್ ಆಗಲಿ ನಮ್ಮ ಮೇಲೆ ಆಗಬೇಕು. ಯಾಕಂದ್ರೆ ನಮ್ಗೆ ಮಾನಸಿಕ ಹಿಂಸೆ ಆಗಿದೆ. ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ, ನಾವು ಓದಲ್ಲಿ ಬಂದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ. ನಮಗೆ ಅತ್ಯಾಚಾರಿಗಳು ಅಂತ ಹೇಳ್ತಾ ಇದ್ದಾರೆ. ಶಾಲೆಗೆ ಮಕ್ಕಳು ಹೋದ್ರೆ, ಕುಟುಂಬದ ಮಕ್ಕಳು ಹೋದ್ರೆ ನಿಮ್ಮ ಮನೆಯವನು ಅತ್ಯಾಚಾರಿ ಅಂತ ಆ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ನಮ್ಮ ಹೆಂಡತಿಗೆ ಮನೆಯಿಂದ ಹೊರಗಡೆ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯ ಕಾರಣಕ್ಕೆ ನಮ್ಮನ್ನ ನಿಮ್ಮ ಎಲ್ಲ ರೀತಿಯ ವೈಜ್ಞಾನಿಕ ತನಿಖೆಗೆ ಒಳಪಡಿಸಿ ಅಂತೇಳಿ ಕೋರ್ಟ್ ಡೈರೆಕ್ಷನ್ ಮೇಲೆ ಅವರನ್ನ ಬ್ರೈನ್ ಮ್ಯಾಪಿಂಗ್ ಮತ್ತೆ ಪಾಲಿಗ್ರಾಫ್ ಟೆಸ್ಟ್ ಮಾಡ್ತಾರೆ. ಮಡಿವಾಳದಲ್ಲಿ ಅವರ ಎಲ್ಲ ರೀತಿಯ ಟೆಸ್ಟನ್ನು ಮಾಡಿ ನಂತರ ಪುನಃ ಅವರೆಲ್ಲ ಟೆಸ್ಟ್ ಆದ ನಂತರ ಕೋರ್ಟು ಕ್ಲೀನ್ ಚಿಟ್ ಕೊಟ್ಟ ನಂತರವೂ ಕೂಡ ಪುನಃ ಅವರನ್ನ ಕೋ ಅಕ್ಯೂಸ್ಡ್ ಮಾಡಬೇಕು ಅಂತ ಹೇಳಿ ಹೋದಾಗ ಅವರು ಹೈಕೋರ್ಟಿಗೆ ರಿಟ್ ಹಾಕುವಂಥದ್ದು, ಹೈಕೋರ್ಟಿಗೆ ಮೇಲ್ಮನವಿ ಹೋಗುವಂಥದ್ದು, ಹೈಕೋರ್ಟ್ ಆವಾಗ ಕ್ಲೀನ್ ಚಿಟ್ ಕೊಟ್ಟಿರುವಂಥದ್ದು. ಇವರು ಗಿರೀಶ್ ಮಟ್ಟಣ್ಣನವ್ರು ಏನು ಹೇಳ್ತಾ ಇದ್ದಾರೆ, ಇವ್ರ ಮೇಲೆ ಯಾವುದೇ ರೀತಿಯ ತನಿಖೆ ಆಗಬಾರ್ದು ಅಂತೇಳಿ ಇವರು ಹೈಕೋರ್ಟಿಗೆ ಹೋದ್ರು ಅಂತೇಳಿ ಒಂದು ಸುಳ್ಳನ್ನು ಹೇಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಸಂತೋಷ್ ರಾವ್ ನಾರ್ಕೋ ಅನಾಲಿಸಿಸ್ಗೆ ಒಪ್ಸಿ ಅಂತ ಹೇಳಿದ್ರೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಅವತ್ತು ಸಂತೋಷ್ ಜೈಲಲ್ಲಿ ಇರುವಾಗ CBI ಕೇಳುತ್ತೆ ನಿನ್ನ ವೈಜ್ಞಾನಿಕ ತನಿಖೆ ಮಾಡಬೇಕು ಅಂತ ಹೇಳಿ. ಆಗ CBIಗೆ ಒಂದು ಪತ್ರವನ್ನು ಸಂತೋಷ್ ಬರೀತಾರೆ, ಯಾವುದೇ ರೀತಿಯ ವೈಜ್ಞಾನಿಕ ತನಿಖೆಗೆ ನಾನು ಒಪ್ಪೋದಿಲ್ಲ ಅಂತೇಳಿ ಬರೀತಾರೆ. ಅದಾದ ನಂತರ ಏನು ಕೇಳಿದರೆ ಡಾಕ್ಟರ್ ರೂಪಾಲಿ ಅಂತೇಳಿ CBI ಸೆಂಟ್ರಲ್ ಇಂದ ಒಬ್ರು ಸೈಕಿಯಾಟ್ರಿಸ್ಟ್ ಅವರು HOD ಇದ್ರು, ಅವ್ರು ಬರ್ತಾರೆ. ಫಾರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ ಅವರು. ಅವನನ್ನ ಎದುರುಗಡೆ ಕೂರಿಸ್ಕೊಂಡು ಪ್ರಶ್ನೆ ಕೇಳುವಂಥದ್ದು. ಯಾಕಂದ್ರೆ ಅವನು ಯಾವುದೇ ನಾರ್ಕೋ ಅನಾಲಿಸಿಸ್ಗೆ ಯಾವುದು ಒಪ್ಪಲಿಲ್ವಲ್ಲ, ಹೀಗೆ ಅವನು ಸೈಕಾಲಜಿಯನ್ನ ಸ್ಟಡಿ ಮಾಡಕ್ಕೆ, ಅನಾಲಿಸಿಸ್ ಮಾಡಕ್ಕೆ ಬರ್ತಾರೆ. ಆಗ ಅವರು ಕೇಳಿದಂಥ ಪ್ರಶ್ನೆ ಆ ರಿಪೋರ್ಟಲ್ಲಿ ಭಾಳ ಸ್ಪಷ್ಟವಾಗಿದೆ. ಅವ್ರು ಕೇಳ್ತಾರೆ, ಅಲ್ಲಿ ನೀರು ಹರಿಯುವಂಥ ಜಾಗ ನೀನು ಹೇಗೆ ಅವಳನ್ನು ಎತ್ಕೊಂಡು ಹೋದೆ ಕೇಳಿದರೆ ಅಲ್ಲಿ ಆ್ಯಂಕಲ್ಗಿಂತ ಕೆಳಗಡೆ ಮಾತ್ರ ನೀರಿತ್ತು ಅಂತ ಹೇಳ್ತಾನೆ. ಅದು ಮತ್ತೆ ಜನ ಓಡಾಡುವಂಥ ರಸ್ತೆ ಅಲ್ಲಿಂದ ಹೇಗೆ ಕಿಡ್ನಾಪ್ ಮಾಡಿದ್ದು ಅಂತ ಕೇಳಿದರೆ ಅದು ಡೀಪ್ ಟರ್ನಲ್ ಇದೆ, ಪ್ರಕೃತಿ ಚಿಕಿತ್ಸಾ ಕೇಂದ್ರದ ವಾಚ್ಮ್ಯಾನಿಗೆ ಕೂಡ ಅದು ಕಾಣಿಸಲ್ಲ ಅಂತ ಸಂತೋಷ್ ಹೇಳ್ತಾನೆ.
ಇನ್ನೊಂದು ಕಡೆ ನಿಮ್ಮ ರುದ್ರಮುನಿಯವರು ಕೇಳ್ತಾರೆ, ಆಯ್ತಪ್ಪ ನೀನು ಏನೋ ಒಂದು ದುರ್ಘಟನೆ ಏನೋ ಮಾಡಿಬಿಟ್ಟೆ, ಒಂದು ಅತ್ಯಾಚಾರ ಅಟೆಂಪ್ಟ್ ಮಾಡಿದೆ, ಆದರೆ ಆ ಹೆಣ್ಮಗುನ ಕೊಲ್ಲಬಾರ್ದಿತ್ತು ನೀನು ಅಂತ ಹೇಳಿದಾಗ ಆತ ತಲೆ ಅಡಿ ಹಾಕಿ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ತಾನೆ, ಏನೋ ಆಗೋಯ್ತು ಅಂತೇಳಿ. ಆ ದಿವಸ ಪೊಲೀಸರು ಪೆಟ್ಟು ಕೊಟ್ಟ ನಂತರ ಡಾಕ್ಟರ್ ಮಹಾಬಲೇಶ್ ಶೆಟ್ಟರು ಅವನನ್ನು ಬಾಡಿ ಎಕ್ಸಾಮಿನ್ ಮಾಡೋಕ್ಕೆ ಅವನು ಕರ್ಕೊಂಡೋದಾಗ KS ಹೆಗಡೆ ಅವರು ಭಾಳ ದೊಡ್ಡ ಫಾರೆನ್ಸಿಕ್ ಡಾಕ್ಟ್ರು, ಅವರು ಕೂಡ ಅವನ ಬಾಡಿ ಎಕ್ಸಾಮಿನ್ ಮಾಡಿದಾಗ ಅವನ ದೇಹದಲ್ಲಿ 13 ಗಾಯಗಳಿರುತ್ತೆ. 13 ಅಲ್ಲ, ಅದು 17 ಗಾಯಗಳಿರುತ್ತೆ. ಆ 17 ಗಾಯಗಳನ್ನು ಪರಿಶೀಲನೆ ಮಾಡುವಾಗ 1ರಿಂದ 4 ಮತ್ತೆ 11ನೇ ಗಾಯ ಇದೆಯಲ್ಲ, ಇಲ್ಲಿ ಹಣೆಯಲ್ಲಿ ಮತ್ತೆ ಬೆನ್ನಿನಲ್ಲಿ ಪರಚಿದಂಥ ಗಾಯಗಳು ಮತ್ತೆ ಆತನ ಗುಪ್ತಾಂಗದಲ್ಲಿ ಆದಂಥ ಗಾಯ, ಅದು 48ರಿಂದ 72 ಗಂಟೆಯ ಒಳಗೆ ಆದಂಥ ಗಾಯಗಳು ಅಂತೇಳಿ ಅವರು ಉಲ್ಲೇಖ ಮಾಡ್ತಾರೆ. ಅದನ್ನು ಟ್ಯಾಲಿ ಮಾಡಿದರೆ ಸೌಜನ್ಯ ಅತ್ಯಾಚಾರಕ್ಕೆ ಒಳಗಾದಂಥ ಸಮಯಕ್ಕೆ ಬಂದು ಟ್ಯಾಲಿ ಆಗುತ್ತೆ. ಈ ಮೆಡಿಕಲ್ ಎವಿಡೆನ್ಸ್ ಅನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟಿಗೆ ಕನ್ವಿನ್ಸೇ ಮಾಡೋದಿಲ್ಲ. ಅವರು ಡಾಕ್ಟರ್ ಮಹಾಬಲೇಶ್ ಅವರನ್ನ ಕೋರ್ಟಿಗೆ ಕರೆಸಿ ಅವ್ರ ಹತ್ರ ಸಾಕ್ಷ್ಯವನ್ನೇ ನುಡಿಸೋದಿಲ್ಲ. ಅಲ್ಲಿ ಯೋಗೀಶಿಗೆ ಮೋಹಿತ್ ಕೊಳ್ತೆಗೆ ಏನು ಕ್ವೆಶನ್ ಕೇಳ್ತಾರೆ, ಅವ್ರು CC ಕ್ಯಾಮರಾ ಇದೆಯಾ ಅಂತೇಳಿ, ಎಸ್ ಆರ್ ನೋ ಕ್ವೆಶನ್, ನಿಮ್ಮಲ್ಲಿ ಯಾರೆಲ್ಲಾದರೂ ಕ್ವೆಶನ್ ಇದೆ, ನಾನು ಬೇಗ ಮುಗಿಸ್ತೇನೆ, ನಾನು ಭಾಷಣ ಮಾಡೋದಕ್ಕಿಂತ ನಿಮ್ಮ ಒಳಗಡೆ ಇರುವಂಥ ಪ್ರಶ್ನೆಯನ್ನು ನಮಗೆ ಕೇಳಬೇಕು, ನಿಮಗೊಂದು ಅನುಮಾನ ಇರ್ತದೆ. ಆ ಪ್ರಶ್ನೆ ಯಾವುದೇ ಪ್ರಶ್ನೆ, ಅವನಿಗೆ ವಸಂತ್ ಗಿಳಿಯರಿಗೆ ನೋವಾಗುತ್ತೆ ಅಂತ ನೀವು ಯೋಚನೆ ಮಾಡೋದೇ ಬೇಡ. ಮುಕ್ತವಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಒಳಗಡೆ ಕೊರಿತಾ ಇರುವಂಥ ಪ್ರಶ್ನೆ ಅಥವಾ ನಿಮ್ಮನ್ನು ಯಾರಾದರೂ ಕೇಳ್ತಾ ಇರುವ ಪ್ರಶ್ನೆ ನಿಮ್ಗೆ ಕಾಡ್ತಾ ಇದ್ರೆ ದಯವಿಟ್ಟು ನೀವು ಕೇಳಬೇಕು, ಮೈಕನ್ನು ಕೊಡ್ತಾರೆ ನೀವು ಕೇಳಬೇಕು. ಇಲ್ಲಿ ಗಾಯಗಳ ವಿಷಯವಾಗಲಿ, ರೂಪಾಲಿ ಅವರ ರಿಪೋರ್ಟ್ ಆಗಲಿ, ಆಮೇಲೆ ಒಬ್ಬ ಆ ದಿವಸ ಸಂತೋಷ್ ರಾವನ್ನ ನೋಡಿದಂಥ ಒಬ್ಬ ಸಾಕ್ಷಿ ಇದ್ದಾನೆ, ಅವನ ಹೆಸರು ಗೋಪಾಲ್ ಪೂಜಾರಿ ಅಂತೇಳಿ, ಅವನಿಗೆ ಸಮನ್ಸೆ ಕೊಡೋದಿಲ್ಲ ಕೋರ್ಟಿಂದ ಪಬ್ಲಿಕ್ ಪ್ರಾಸಿಕ್ಯೂಟರು ಸಾಕ್ಷಿ ವಿಚಾರಣೆಗೆ ಆತನಿಗೆ ಕಾಲೇ ಮಾಡೋದಿಲ್ಲ, ಅವನನ್ನು ಕೋರ್ಟಿನ ಕಟಕಟೆ ಕರೆಸೋದೇ ಇಲ್ಲ. ಇದನ್ನು ನೋಡುವಾಗ ನಮಗೆ ಬಹಳ ಸ್ಪಷ್ಟವಾಗಿ, ನೀವು ಯಾರೇ ಆದರೂ ಜಡ್ಜ್ಮೆಂಟ್ ಕಾಪಿ ಓದ್ಕೊಂಡಿದ್ರೆ ನಿಮಗಿದು ಏನಂತ ಅರ್ಥ ಆಗಲ್ಲ. ನೀವು ಚಾರ್ಜ್ ಶೀಟನ್ನು ಓದಬೇಕು. ಅವರು ಏನು ಹೇಳಿದರೆ ಎಲ್ಲವೂ ಸುಳ್ಳು. ಇಲ್ಲಿ ತನಕ ಹೇಳಿರುವಂಥದ್ದು, ವಾರಿಜಾ ಆಚಾರ್ತಿ ಅಂತೇಳಿ ಒಂದು ಹೆಂಗಸನ್ನ ವಾರಿಜಾ ಪೂಜಾರ್ತಿಯನ್ನು ಮರ್ಡರ್ ಮಾಡಿದ್ರು ಅಂತ ಹೇಳಿದರು. ನಾನು ಅವ್ರ ಮನೆ ಹೋಗಿ ಕೇಳಿದೆ, ಅವರು ವಾರಿಜಾ ಪೂಜಾರ್ತಿ ಅಲ್ಲ, ವಾರಿಜಾ ಆಚಾರ್ತಿ. ಅವ್ರ ಬಾವಿಗೆ ಅವ್ರ ಆತ್ಮಹತ್ಯೆ ಪ್ರಕರಣ ಅದು. ಅವ್ರದ್ದು ಕೂಡ 2 ಕಡೆ ಪೋಸ್ಟ್ ಮಾರ್ಟಮ್ ಆಗತ್ತೆ. ಆಮೇಲೆ ಪರಿಮಳ ಟೀಚರ್ ನೋಡಿದ್ರು ಅಂತ ಹೇಳಿದರು. ನಾನು ಪರಿಮಳ ಟೀಚರಿಗೆ ಕೇಳಿದೆ, ಅದು ನನ್ನ ವಿಡಿಯೋ ಸೀರೀಸಲ್ಲಿದೆ. ಅವ್ರು ಹೇಳಿದರು, ಅವರು ಒಂದು ಕಡೆ ಪರಿಮಳ ಟೀಚರ್ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು, ಸೌಜನ್ಯನ ಎಳ್ಕೊಂಡು ಹೋಗ್ತಾ ಇದ್ರು ಅಂತ 4 ಜನ ಅವನು ನೋಡಿದ್ರು ಅಂತ ಹೇಳಿದರು. ನಾನು ಹೌದಾ ಟೀಚರ್ ಕೇಳಿದೆ. ಒಂದು ಕಡೆ ವಿಡಿಯೋದಲ್ಲಿ ಹಂಗೆ ಹೇಳಿದ್ದಾರೆ, ಇನ್ನೊಂದು ಕಡೆ ಪರಿಮಳ ಟೀಚರ್ ಬಸ್ಸಲ್ಲಿ ಹೋಗ್ತಾ ಇದ್ರಂತೆ, ಅವಾಗ ನೋಡಿದ್ರು ಅಂತ ಹೇಳಿದರು. ನಾನು ಟೀಚರಿಗೆ ಕೇಳಿದೆ, ಅವ್ರು ಹೇಳ್ತಾರೆ, ನಾನು ಆ ದಿವಸ ಬಸ್ಸಲ್ಲೂ ಹೋಗಿಲ್ಲ, ನನಗೆ ಸ್ಕೂಟಿ ಓಡಿಸೋಕ್ಕೂ ಬರ್ತಾ ಇರಲಿಲ್ಲ, ನಾನು ಯಾರ್ದು ಜೀಪಲ್ಲಿ, ನಮ್ಮದು ಪೇರೆಂಟ್ಸ್ ಯಾರೋ ಬಂದಿದ್ರು, ಲೇಟ್ ಆಯಿತು ಮಾತಾಡ್ತಾ, ನಾನು ಜೀಪಲ್ಲಿ ಅಲ್ಲಿಂದ ಅವ್ರ ಜೀಪಲ್ಲಿ ಹೋದದ್ದು ಅಂತೇಳಿ ಹೇಳ್ತಾರೆ. ಸುಳ್ಳು ಕಥೆಗಳನ್ನು. ವಾರಿಜಾ ಆಚಾರ್ತಿ ಅಲ್ಲಿ ಫಾರ್ಮ್ ಹೌಸ್ನಲ್ಲಿ ಅವಳ ಹೆಣ ತೇಲ್ತಾ ಇತ್ತು ಅಂತೇಳಿ ಇವನು ಮೊಹಮ್ಮದ್ ಸಮೀರ್ ಹೇಳ್ತಾನೆ. ಆಮೇಲೆ ವಾರಿಜಾ ಆಚಾರ್ತಿಯನ್ನ ಪಿಲ್ಯದಲ್ಲಿರುವ ಬಾವಿಗೆ ದೂಡಿ ಧೀರಜ್ಗೆಲ್ಲ ಕೊಂದ್ರು ಅಂತ ಹೇಳ್ತಾರೆ. ಹಾಗಿದ್ರೆ ವಾರಿಜಾ ಆಚಾರ್ತಿ ಅನ್ನೋದು ಏನು ಡಬಲ್ ಆ್ಯಕ್ಟಿಂಗ್? ಅದು ನಾವು ಈ ಉಲ್ಟಾ ಪಲ್ಟಾ ಫಿಲ್ಮಲ್ಲೆಲ್ಲ ಡಬಲ್ ಆ್ಯಕ್ಟಿಂಗ್ ಇರ್ತದಲ್ಲ, ಹಂಗ ಇದು ಎಲ್ಲವೂ ಕೂಡ ಸುಳ್ಳು. ಅವನು ಬಂದ ಮೊಹಮ್ಮದ್ ಸಮೀರ್, ಅವನು ಪೂರ್ತಿ ಸುಳ್ಳು. ಮೊನ್ನೆ ಕೇಳಿದ್ರೆ ಹೇಳ್ತಾನೆ, ನಾನು ಸುಜಾತ ಅವರು ಹೇಳಿದ್ದನ್ನು ಕೇಳ್ಕೊಂಡು ನಾನು ಹೇಳಿದೆ, ನಂಗೆ ಅದು ಗೊತ್ತಾಗಲಿಲ್ಲ. ನಿಂಗೆ ಏನಪ್ಪ ಸೋರ್ಸು ಕೇಳಿದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವ್ರು ಹೇಳಿದ್ದೆ, ನಾನು ಅವ್ರ ಭಾಷಣಗಳೇ ನನಗೆ ಸೋರ್ಸ್, ನಾನು ಅದನ್ನೇ ಸ್ಟಡಿ ಮಾಡಿದ್ದು ಅಂತ ಹೇಳ್ತಾನೆ. ಗಿರೀಶ್ ಮಟ್ಟಣ್ಣನವನಿಗೆ ನಾನೊಂದು ಓಪನ್ ಚಾಲೆಂಜ್ ಹಾಕಿದ್ದೆ, ನಾನು ನಿಮ್ಮ ಹತ್ರ ಜೀತಕ್ಕೆ ಬಂದು ನಿಲ್ತೀನಿ, ನಂಗೆ ಬೇರೆ ಏನು ಕೆಲಸ ಅಲ್ಲ, ಡ್ರೈವಿಂಗ್ ಆದರೂ ಚೆನ್ನಾಗಿ ಬರುತ್ತೆ ಅಂತೇಳಿ. ಅವನು ಹೇಳ್ತಾನೆ ಒಂದು ಕಡೆ, ಆ ಮನುಷ್ಯ ಧರ್ಮಸ್ಥಳದವ್ರದ್ದು ನ್ಯೂಯಾರ್ಕ್ ಬರ್ಕ್ಲಿನ್ ಯೂನಿವರ್ಸಿಟಿಗೆ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳ್ತಾನೆ. ಅವ್ರದ್ದು ₹1 ಇನ್ವೆಸ್ಟ್ಮೆಂಟ್ ಇದ್ರು ನೀವು ಸಾಬೀತು ಮಾಡಿ ತೋರಿಸಿ. ಅವ್ರು ಹೇಳಿದ್ರು ಆ ದಿವಸ, ಈ ಮೊಬೈಲಲ್ಲೇ ಸಾಕ್ಷಿ ಇದೆ ಅಂತ ಹೇಳಿದರು, ನೀವು ಸಾಬೀತು ಮಾಡಿ ತೋರಿಸಿ, ನಾನು ನಿಮ್ಮ ಜೊತೆ ಬಂದು ಜೀತಕ್ಕೆ ನಿಲ್ತೀನಿ ಅಂತೇಳಿ. ಇವತ್ತಿನ ತನಕ ಗಿರೀಶ್ ಮಟ್ಟಣ್ಣನವರು ಅದಕ್ಕೆ ಉತ್ತರವನ್ನೇ ಕೊಟ್ಟಿಲ್ಲ. ಸುಳ್ಳು ಹೇಳಿರುವಂಥದ್ದು. ಎಲ್ಲೇ ಕೇಳಿ ನಮ್ಮ ಹತ್ರ ಸಾಕ್ಷಿ ಇದೆ, ಸಾಕ್ಷಿ ಇದೆ, ಸಾಕ್ಷಿ ಇದೆ. ಯಾವ ಸಾಕ್ಷಿಯನ್ನು ಕೂಡ ಇವರು ಕೋರ್ಟಿಗೂ ಕೊಡೋದಿಲ್ಲ, ಇವ್ರ ಹತ್ರನೂ ಇಲ್ಲ. ಅದೇ ನಿಶ್ಚಲ್ ಜೈನ್ ಎನ್ನುವಂಥ ಯುವಕ ಆ ದಿವಸ ಧರ್ಮಸ್ಥಳದಲ್ಲಿ ಇದ್ದ 11:30 ಅವನನ್ನು ನಾನು ನೋಡಿದ್ದೀನಿ ಅಂತೇಳಿ ವಿಠಲ್ ಗೌಡ ಹೇಳ್ತಾನೆ. I-94 ಸ್ಟಡಿ ಮಾಡ್ತಾರೆ. ಆತನ ID ಕಾರ್ಡ್ ಇವರು TV9 ಅದು 2013 ಏನು TV9 ಸ್ಟುಡಿಯೋದಲ್ಲಿ 9:30 ಸ್ಟೇಟ್ಮೆಂಟ್ ಕೊಡ್ತಾರೆ. ಬೆಳಿಗ್ಗೆ 10:00 ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮೀಡಿಯಾ ಮೀಟ್ ಮಾಡಿ ಅದನ್ನು ಶೋ ಮಾಡ್ತಾರೆ.
ಅವನ ಪಾಸ್ಪೋರ್ಟ್, ವೀಸಾ, ಪಾಲಿಕಾರ್ಡ್ ಎಲ್ಲವನ್ನು ಶೋ ಮಾಡ್ತಾರೆ. ವೆರಿ ನೆಕ್ಸ್ಟ್ ಡೇ ಅವರಿಗೇನು ಇದು ಏನು ಇನ್ಫ್ಲುಯೆನ್ಸ್ ಯೂಸ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ, ರಾತ್ರಿ. ಆಮೇಲೆ ಅದೆಲ್ಲ ಫೇಕ್ ಅಂತ ಹೇಳ್ತಾರೆ. ಫೇಕ್ ಅಂತ ಹೇಳಿದ್ರೆ ಇನ್ನೇನು ಮಾಡೋದು ಅಂತೇಳಿ ಇದೇ ನಿಶ್ಚಲ್ ಜೈನು ಹೈಕೋರ್ಟಿಗೆ ಒಂದು ರಿಟ್ ಅರ್ಜಿಯನ್ನು ಹಾಕ್ತಾರೆ. ನನ್ನ ಏನು ಇಂಡಿಯನ್ ಫಾರಿನ್ ಎಂಬೆಸಿಗೆ ನನ್ನ ಎಲ್ಲ ದಾಖಲೆಗಳನ್ನು, ಟ್ರಾವೆಲಿಂಗ್ ಹಿಸ್ಟ್ರಿಯನ್ನು ನೀವು ಒದಗಿಸ್ಕೊಡ್ಬೇಕು ಅಂತೇಳಿ ಡೈರೆಕ್ಷನ್ ಕೊಡಬೇಕು ಅಂತೇಳಿ ಹೈಕೋರ್ಟ್ ರಿಟ್ ಪಿಟಿಷನ್ ಹಾಕೋದು. ಹೈಕೋರ್ಟ್ ಡೈರೆಕ್ಷನ್ ಕೊಡ್ತದೆ, ಆ ಇಲಾಖೆ ಆ ದಾಖಲೆಯನ್ನು ಕೊಡ್ತದೆ, ಆತ ಯಾವ್ಯಾವ ದಿವಸ ಯಾವ್ಯಾವ ದೇಶಕ್ಕೆ ಟ್ರಾವೆಲ್ ಮಾಡಿದ್ದಾನೆ ಅಂತೇಳಿ. ಆ ಪಾಸ್ಪೋರ್ಟು, ಆ ವೀಸಾ, ಪಾಲಿಕಾರ್ಡು ಇದೆಲ್ಲ ಫೇಕ್ ಅನ್ನೋರು ಇವರೊಂದು ಕೇಸನ್ನು ಮಾಡಿಬಿಟ್ಟು ನಿಶ್ಚಲ್ ಜೈನನ್ನು ಜೈಲಿಗೆ ಹಾಕಿಬಿಡ್ಬೋದಲ್ಲ. ಕೋಟಾ ದಾಖಲೆಗಳನ್ನು, ಸುಳ್ಳು ದಾಖಲೆಗಳನ್ನು ಇವರು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ. ಇದು ಸೌಜನ್ಯ ಪ್ರಕರಣ. ಆದರೆ ಇತ್ತೀಚೆಗೆ ಚಿನ್ನಯ್ಯ ಅಂತೇಳಿ ಬುರುಡೆ ಪ್ರಕರಣ ನಿಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. ಅವನು ಇವತ್ತು ತಪ್ಪು ಒಪ್ಕೊಂಡಿದ್ದಾನೆ. 5.5 ಲಕ್ಷ ರೂಪಾಯಿ ನನಗೆ ಡಿಮ್ಯಾಂಡ್ ಮಾಡಿ ನನಗೆ ದಿಕ್ಕು ತಪ್ಪಿಸಿ ನನ್ನ ಕರ್ಕೊಂಡು ಬಂದು ಈ ಥರ ಮಾಡಿಬಿಟ್ರು ಅಂತೇಳಿ ಹೈಕೋರ್ಟ್ನಲ್ಲಿ ನಿನ್ನೆ ಖುದ್ದು ಸರ್ಕಾರಿ ವಕೀಲರು ಹೇಳಿದರು ಧರ್ಮಸ್ಥಳದ ಮೇಲೆ ಏನೋ ಒಂದು ದೊಡ್ಡ ಷಡ್ಯಂತ್ರ ಆಗ್ತಾ ಇದೆ ಅಂತೇಳಿ. ಆದರೆ ನಾವಿನ್ನೂ ಅದನ್ನು ನಂಬ್ತಾ ಇಲ್ಲ ಷಡ್ಯಂತ್ರ ಅಂತೇಳಿ. ಮೊಹಮ್ಮದ್ ಸಮೀರ್ ಬರ್ತಾನೆ, ಮೊಹಮ್ಮದ್ ಮನಾಫ್ ಅಂತೇಳಿ ಒಬ್ಬ ಕೇರಳದ ಒಬ್ಬ ಮುಸ್ಲಿಂ ಯುವಕ ಸುಳ್ಳು ಕಥೆಗಳನ್ನೇ ಅಲ್ಲಿ 200 ಅಸ್ಥಿ ಪಂಜರ ಸಿಕ್ಕಿದೆ, 150 ಅಸ್ಥಿ ಪಂಜರ ಸಿಕ್ಕಿದೆ ಅಂತೇಳಿ ಹೇಳ್ತಾನೆ. ಇಷ್ಟೆಲ್ಲ ಷಡ್ಯಂತ್ರ ಆಗ್ತಾ ಇದ್ರೂ ಕೂಡ ನಮ್ಮ ಸಜ್ಜನ ಸಮಾಜ ಸುಮ್ಮನೆ ಕಾಲಿಗೆ ಕೂತ್ಕೊಂಡು ವೀಕ್ಷಣೆ ಮಾತ್ರ ಮಾಡ್ತಾ ಇದೆ. ಧರ್ಮಸ್ಥಳದವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ, ನಾನು ಅದನ್ನ ಹೇಳಬೇಕಾಗಿಲ್ಲ. ಒಂದು ಮಗು ಕಾವಂದ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಾಗ ಒಂದು ಕುಟುಂಬದ ಜೊತೆಗೆ ಆ ಮಗು ಫ್ಯಾನನ್ನು ನೋಡಿ ನಗ್ತಾ ಇತ್ತಂತೆ. ಚಕ್ರವರ್ತಿ ಅವ್ರ ಮೊನ್ನೆ ಹೇಳಿದ್ರು ಇದನ್ನ. ಕಾವಂದ್ರ ಕೇಳಿದ್ರಂತೆ, ಮಗು ಫ್ಯಾನನ್ನು ನೋಡಿ ಯಾಕೆ ನಗ್ತಾ ಇದೆ ಅಂತ ಕೇಳಿದಾಗ ಆ ಕುಟುಂಬದವ್ರು ಹೇಳ್ತಾರಂತೆ, ಆ ಮಗು ನಮ್ಮನೇಲಿ ಫ್ಯಾನ್ ಇಲ್ಲ, ಎಲ್ಲಾದರೂ ಫ್ಯಾನ್ ನೋಡಿದರೆ ಅದಕ್ಕೆ ಖುಷಿ ಆಗುತ್ತೆ, ಅದು ನಗತ್ತೆ ಅಂತೇಳಿ. ಮರುದಿನ ಅವರ ವಿಳಾಸವನ್ನು ಪಡ್ಕೊಂಡ ಕಾವಂದ್ರು ತಮ್ಮ ಸಿಬ್ಬಂದಿಗೆ ಹೇಳಿ ಮರುದಿನ ಒಬ್ಬ ಎಲೆಕ್ಟ್ರಿಷಿಯನ್ನ ಕಳಿಸಿ ಅವ್ರ ಮನೆಗೊಂದು ಫ್ಯಾನನ್ನು ಕಳಿಸಿ ಮಗು ಮಲ್ಕೊಳ್ಳೋ ಜಾಗ ಎಲ್ಲಿದೆ ಅಲ್ಲಿಗೆ ಒಂದು ಫ್ಯಾನನ್ನು ಫಿಕ್ಸ್ ಮಾಡಕ್ಕೆ ಹೇಳಿದರೆ ಕಾವಂದ್ರು ಅಂತ ಹೇಳ್ತಾರೆ. ಅಂಥ ಮನುಷ್ಯ ವೀರೇಂದ್ರ ಹೆಗಡೆ. ಇನ್ನೊಂದು ಪ್ರಕರಣ ಮೊನ್ನೆ ಕೇಳಿದೆ, ಒಂದು ಕಾವಂದನ್ನು ಭೇಟಿ ಮಾಡಕ್ಕೆ ಒಂದು ಕುಟುಂಬ ಬರುತ್ತಂತೆ. ಒಂದು ಮಗು ನಗಬೇಕಾದ್ರೆ ಮುಖ ಮುಚ್ಕೊಳ್ತಾ ಇತ್ತಂತೆ ಕೈಯನ್ನು. ಯಾಕೆ ಕೇಳಿದರೆ ಆ ಮಗುಗೆ ಸೀಳು ತುಟಿ ಇತ್ತು. ಸೀಳು ತುಟಿ ಇದ್ದಾಗ ಸಹಜವಾಗಿ ಅದು ಅಭ್ಯಾಸ ಆಗಿಬಿಡುತ್ತೆ, ನಗು ಸ್ವಲ್ಪ ವಿಕಾರವಾಗಿ ಕಾಣಿಸುತ್ತೆ ಅಂತೇಳಿ ಮುಖ ಮುಚ್ಕೊಳ್ಳುವಂಥದ್ದು. ಅದನ್ನು ಅರ್ಥಂತ ಕಾವಂದ್ರು ತನ್ನ ಇಲ್ಲಿ ಧಾರವಾಡದಲ್ಲಿ SDM ಕಾಲೇಜ್ ಮೂಲಕ ಬಹಳ ದೊಡ್ಡ ಪ್ಲಾಸ್ಟಿಕ್ ಸರ್ಜನ್ಗಳಿದ್ದಾರೆ, ಒಟ್ಟು 30,000 ಸೀಳು ತುಟಿಗಳ ಚಿಕಿತ್ಸೆಯನ್ನು ಉಚಿತವಾಗಿ 30,000 ಮಕ್ಕಳಿಗೆ ಸೀಳು ತುಟಿ ಚಿಕಿತ್ಸೆಯನ್ನು ಮಾಡಿಕೊಟ್ರು. ಇಡೀ ರಾಜ್ಯದಲ್ಲಿ ಯಾವ ಮಗುವಿಗೆ ಸೀಳು ತುಟಿ ಇದೆ ಅವ್ರನ್ನ ಕರ್ಕೊಂಡು ಬನ್ನಿ ಅಂತೇಳಿ ಉಚಿತವಾಗಿ. ಅಂತಹ ಅಂದರೆ ಅಷ್ಟು ಒಂದು ಮೃದು ಮನಸ್ಸಿನ ಮಗು ಮನಸ್ಸಿನ ಪೂಜ್ಯ ಕಾವಂದ್ರು. ನಿಮ್ಗೆ ಗೊತ್ತಿದೆ 50,000 ಮಕ್ಕಳಿಗೆ ಪ್ರತಿ ತಿಂಗಳು 3,000 ಸ್ಕಾಲರ್ಶಿಪ್ ಹೋಗ್ತಾ ಇದೆ. 138 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇರೋದು ಧರ್ಮಸ್ಥಳ. ಯಾವ ರಾಜ್ಯ ಸರ್ಕಾರನೂ ಕೊಡ್ತಾ ಇಲ್ಲ, ಯಾವ ಸಂಸ್ಥೆನೂ ಕೊಡ್ತಾ ಇಲ್ಲ. ಒಂದು ಸರ್ಕಾರ ಮಾಡದ ಕೆಲಸವನ್ನ ಧರ್ಮಸ್ಥಳ ಮಾಡ್ತಾ ಇದ್ದಾರೆ. ಒಬ್ಬ ಶೀನನಾಯಕನ ಕಥೆ ಹೇಳಬೇಕು. ಕುಡ್ಕೊಂಡು ಚರಂಡಿಗೆ ಬಿದ್ದು ಆತನ ಹತ್ರ ಯಾರು ಮನುಷ್ಯರು ಹೋಗ್ತಾ ಇರಲಿಲ್ಲ, ಅವನನ್ನು ಯಾರೋ ಎತ್ಕೊಂಡು ಹೋಗಿ ಮಧ್ಯವರ್ಜನ ಶಿಬಿರಕ್ಕೆ ಹಾಕ್ತಾರೆ. ಇವತ್ತು ಶೀನನಾಯಕ ತಿಂಗಳಿಗೆ 1 ರಿಂದ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ ಬಾಳೆ ಎಲೆಯನ್ನ ಮಾರಾಟ ಮಾಡಿ. ಅದಕ್ಕೆ ಮಧ್ಯವರ್ಜನ ಶಿಬಿರ ಕಾರಣ. 5-6 ಲಕ್ಷ ಜನರಿಗೆ ಸ್ವ ಉದ್ಯೋಗವನ್ನ ಕಟ್ಟಿಕೊಳ್ಳಲಿಕ್ಕೆ ರುಡ್ಸೆಟ್ ಮೂಲಕ ಧರ್ಮಸ್ಥಳ ಎಂತೆಂಥ ಕೆಲಸ ಮಾಡಿದೆ. 304 ಧಾರ್ಮಿಕ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ 304 ದೇವಸ್ಥಾನಗಳನ್ನು ಪುನರುತ್ಥಾನ ಮಾಡಿರುವಂಥದ್ದು. ಪಾಳು ಬಿದ್ದಂಥ ದೇವಸ್ಥಾನಗಳನ್ನು, ನಮ್ಮ ಪರಂಪರೆಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ. ಅದೆಲ್ಲ ಜೀನಾಲಯ ಅಲ್ಲ. ಮೊನ್ನೆ ಹೇಳಿದ್ರಲ್ಲ ಅವರು ಜೈನರು ಯಾಕೆ ಧರ್ಮಸ್ಥಳದಲ್ಲಿ ಇರಬೇಕು, ಧರ್ಮಾಧಿಕಾರಿ ಆಗಬೇಕು ಅಂತ ಹೇಳಿ. ಅದನ್ನು ವೀರೇಂದ್ರ ಹೆಗಡೆ ಅವರು ಅದು ಹಿಂದೂಗಳದ್ದು ಅಂತೇಳಿ ಯೋಚನೆ ಮಾಡಲಿಲ್ಲ. ನಮ್ಮಲ್ಲಿ ಇವತ್ತು ಯಾವುದಾದ್ರೂ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳಿದ್ರೆ ನಾವೊಂದು ರಶೀದಿ ಬುಕ್ ಇಟ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಕಾವಂದ್ರು ಆರ್ಥಿಕ ನೆರವನ್ನು ನೀಡ್ತಾರೆ ಅನ್ನೋ ಕಾರಣಕ್ಕೆ ಇವತ್ತು ಭಜನಾ ಕಮ್ಮಟಗಳನ್ನು ಎಷ್ಟು ಅದ್ಭುತವಾಗಿ ಆಯೋಜನೆ ಮಾಡ್ತಾ ಇದೆ ಧರ್ಮಸ್ಥಳ. ಇಷ್ಟೆಲ್ಲವನ್ನ ಮಾಡಿಯೂ ಕೂಡ ಅವರ ಮೇಲೆ ಸುಳ್ಳು ಅಪವಾದವನ್ನು ಹಾಕಿದಾಗ ಅಲ್ಲಿ ಅಣ್ಣಪ್ಪ ಮಂಜುನಾಥ ಸ್ವಾಮಿಯೇ ಇರುವುದು ಸುಳ್ಳು, ಆ ದೇವಸ್ಥಾನದ ಮೇಲೆ ಬುಲ್ಡೋಜರ್ ನುಗ್ಸಿ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳುವಾಗ ನಾವು ಸುಮ್ಮನಿರ್ತೀವಿ. ಸುಜಾತ ಭಟ್ ಎನ್ನುವಂಥ ಹೆಂಗಸು ಬಂದು ಕಲ್ಲು ಹೊಡಿರೋಣ ಧರ್ಮಸ್ಥಳಕ್ಕೆ ಅಂತ ಹೇಳುವಾಗಲೂ ನಾವು ಸುಮ್ಮನೆ ಇರ್ತೀವಿ. ಅಲ್ಲಿ ಸಾವಿರ ಜನರ ಬುರುಡೆ ಇದೆ, ಅಲ್ಲಿ ಕೊಲೆ ಮಾಡಿ ಹೂತು ಹಾಕಲಾಗಿದೆ ಅಂತ ಮೊಹಮ್ಮದ್ ಸಮೀರ್ ಬಂದು ಹೇಳುವಾಗಲೂ ಕೂಡ ನಾವು ಸುಮ್ಮನೆ ಇರ್ತೀವಿ. ಇನ್ನೂ ಸುಮ್ಮನೆ ಇದ್ರೆ ನಾಳೆ ಬೆಳಗಾವಿಗೂ ಬರ್ತಾರೆ, ನಾಡಿದ್ದು ನಿಮ್ಮ ಮನೆಯ ದೇವಸ್ಥಾನಕ್ಕೂ ಕೈ ಹಾಕ್ತಾರೆ. ನೀವು ಯೋಚಿಸಿದಷ್ಟು ಇದು ಸಣ್ಣ ವಿಷಯ ಅಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಪ್ರೊಪಗಂಡ ಮಾಡ್ತಾ ಇರೋದು.
ಮೊನ್ನೆ ಸೌಜನ್ಯ ಕುಟುಂಬದವರು ಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದ್ದಾರೆ. ಆ ವಕೀಲರನ್ನ ನೇಮಕ ಮಾಡಿದ್ದಾರೆ. ಒಂದು ಅಟೆಂಪ್ಟಿಗೆ 8 ಲಕ್ಷ ಫೀಸನ್ನು ತಗೊಳ್ಳುವಂಥ ವಕೀಲರು. ಎಲ್ಲಿಂದ ಬರ್ತಾ ಇದೆ ಇವರಿಗೆ ಹಣ? ನೂರಾರು ವಕೀಲರುಗಳನ್ನು ನೇಮಕ ಮಾಡ್ಕೊಂಡಿದ್ದಾರೆ. ಬೆಳಗಾವಲ್ಲಿ ಬೇಕಾದ್ರೆ ಅವ್ರಿಗೆ ಬೆಳಗಾವಿ ಇಲ್ಲೂ ಕೂಡ ವಕೀಲರಿದ್ದಾರೆ. 20 ಪ್ರಮುಖ ವಕೀಲರನ್ನ, ನ್ಯಾಯವಾದಿಗಳನ್ನು ಅವರು ಫೀಸ್ ಕೊಟ್ಕೊಂಡು ನೇಮಕ ಮಾಡ್ಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿರೋದು 3-4 ಜನ ಇರಬೇಕು ಬಹುಶಃ. ಇದಕ್ಕೆಲ್ಲ ಎಲ್ಲಿಂದ ಫಂಡ್ ಬರ್ತಾ ಇದೆ? ನೂರಾರು ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ನಿಮಗೆ ಯೂಟ್ಯೂಬರ್ ಸಮೀರ್ ಬಗ್ಗೆ ಹೇಳಿದರು. ಅವನು ವಿಡಿಯೋ ಬಂದು 5 ನಿಮಿಷದಲ್ಲಿ 100 ವ್ಯೂ ಆದರೆ ಅದಕ್ಕೆ 200 ಕಾಮೆಂಟ್ ಬಂದಾಗಿರ್ತದೆ. 1000 ಜನ ಲೈಕ್ ಮಾಡಿರ್ತಾರೆ. ಅದು ಹೆಂಗೆ ಕೇಳಿದರೆ ಅದು ಪೇಮೆಂಟ್ ಮಾಡಿ ಮಾಡೋದದು. ಈ ಎಲ್ಲ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಇವತ್ತು ನೀವು ನೋಡ್ತಾ ಇದ್ದೀರಿ ಏನೇನಾಗಿದೆ. ಧರ್ಮ ಈಗ ಒಂದು ಬುರುಡೆ ಅಲ್ಲಿ ಸಿಕ್ತು ಅಂತೇಳಿ ಒಂದು ಬುರುಡೆನ ತಗೊಂಡು ಬಂದರು. ಅದು 30 ವರ್ಷ ಪ್ರಾಯದ ಗಂಡಸಿನದ್ದು ಅಂಥೇಳಿ. ಆಮೇಲೆ ಮೊನ್ನೆ ಅಲ್ಲೆಲ್ಲೋ ಒಂದು ಬಂಗಲಗುಡ್ಡ ಅಂತೇಳಿ ಅಲ್ಲಿ ಹೋದ್ರು. ಅದೊಂಥರ ಸುಸೈಡ್ ಪಾಯಿಂಟ್. ಅದು ನೀವು ಈಗಲೂ ಕೂಡ ಅಲ್ಲಿನ ಕಾಡು ಒಳಗಡೆ ಎಲ್ಲ ಹೋದರೆ ಅಲ್ಲಿ ನಿಮಗೆ ಬೇರೆ ಬೇರೆ ಏನು ಸುಸೈಡ್ ಮಾಡಿಕೊಂಡವರೆಲ್ಲ ಅಲ್ಲಿ ಕೆಲವು ಅಸ್ಥಿಪಂಜರಗಳು ಸಿಗ್ತವೆ. ಮೊನ್ನೆ 11ನೇ ಪಾಯಿಂಟಲ್ಲಿ ಸಿಕ್ಕಿರೋದು ಅಂಥದ್ದೇ ಅಸ್ಥಿಪಂಜರ. ನಿನ್ನೆ ಸಿಕ್ಕಿರುವಂಥ ಅಸ್ಥಿಪಂಜರದ ಪಕ್ಕದಲ್ಲಿ ಒಂದು RC ಬುಕ್ ಇತ್ತು, RC ಕಾರ್ಡ್. ಅದನ್ನು ಹುಡ್ಕೊಂಡು ಹೋಗ್ತಾರೆ. ಕೊರಟಗೆರೆ ಒಬ್ಬ ವ್ಯಕ್ತಿಯದು, ಮತ್ತು ಮಡಿಕೇರಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಇವರೆಲ್ಲ ಹೇಳೋದೇನಂತ ಹೇಳಿದ್ರೆ ಅದನ್ನೆಲ್ಲ ಅವರು ಧರ್ಮಸ್ಥಳದವರೇ ಮರ್ಡರ್ ಮಾಡಿ ಅಲ್ಲಿ ಹಾಕಿಬಿಟ್ಟಿದ್ದಾರೆ ಅಂತೇಳಿ. ಸೌಜನ್ಯ ಪ್ರಕರಣವನ್ನು ಯಾಕೆ ಜೀವಂತವಾಗಿ ಇರಿಸಿದ್ದಾರೆ ಅಂತ ಹೇಳಿದರೆ, ಈ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊನ್ನೆ ಆಲ್ ಜಜೀರಾ, BBC ಇಂಟರ್ನ್ಯಾಷನಲ್ ಮೀಡಿಯಾಗಳು ವರದಿ ಮಾಡಿದ್ವಲ್ಲ, ಇದು ಷಡ್ಯಂತ್ರ ಅಂತೇಳಿ ಈಗ ಬಯಲಾದ ನಂತರ ಯಾವ ಮೀಡಿಯಾವೂ ಕೂಡ ವರದಿ ಮಾಡ್ತಾ ಇಲ್ಲ. ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಧರ್ಮಸ್ಥಳಕ್ಕೆ ಡ್ಯಾಮೇಜ್ ಮಾಡಬೇಕು ಅದೆಲ್ಲವನ್ನು ಅವ್ರು ಮಾಡಿಬಿಟ್ಟಿದ್ದಾರೆ. ಈಗ ಸತ್ಯ ಅನಾವರಣ ಆಗ್ತಾ ಇದೆ. ಚಿನ್ನಯ್ಯ ಹೇಳಿದ್ದಾನೆ, ನಾನು ತಪ್ಪು ಹೇಳಿಬಿಟ್ಟೆ, ನನಗೆ ಬಲವಂತದಿಂದ ಈ ಥರ ಹೇಳಿಸಿದ್ದಾರೆ. ಅದನ್ನು ಯಾವ ಆಲ್ ಜಜೀರಾ ಕೂಡ ನ್ಯೂಸ್ ಮಾಡಿಲ್ಲ, ಮಾಡೋದೂ ಇಲ್ಲ. ಸುಜಾತ ಭಟ್, ಅನನ್ಯ ಭಟ್, ನನ್ನ ಮಗಳು ಅವಳು ಅಸ್ಥಿ ಹುಡ್ಕೊಡಿ ಅಂತೇಳಿ ಬಂದ್ಲು. ಈಗ ನಂದು ತಪ್ಪಾಯಿತು ಬಿಟ್ಬಿಡಿ ನನ್ನನ್ನು ಅಂತೇಳಿ ವಾಪಸ್ ಹೋದ್ಲು. ಎಲ್ಲಿ ಹೋದ್ಲು ಅಂತಿಲ್ಲ. ಈ ಸುಜಾತ ಭಟ್ ಸ್ಟೋರಿಯನ್ನು ಆಲ್ ಜಜೀರಾದವ್ರು ಮಾಡಿದ್ರೆ ಈಗ ಆಗ ಮಾಡಿದ್ರಲ್ಲ ಧರ್ಮಸ್ಥಳದಲ್ಲಿ ಮಾಸ್ ಬೆರಿಯಲ್. ಸುಜಾತ ಭಟ್, ಅನನ್ಯ ಭಟ್ ಸ್ಟೋರಿಯನ್ನು ಕಂಟಿನ್ಯೂ ಆಗಿ ಪಾಕಿಸ್ತಾನದವನು ಕೂಡ ಮಾತಾಡ್ತಿದ್ದ ಇದ್ರ ಬಗ್ಗೆ. ಈಗ ಯಾರೂ ಕೂಡ ಮಾತಾಡೋದಿಲ್ಲ. ಆ ಯೂಟ್ಯೂಬರ್ಗಳು ಕೂಡ ಮಾತಾಡ್ತಾ ಇಲ್ಲ ಅಂತ ಹೇಳಿದರೆ ಇದು ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ನಡೆದಿರುವಂಥ ಬಹಳ ದೊಡ್ಡ ಷಡ್ಯಂತ್ರ. ನಾವು ಜಾಗೃತರಾಗಬೇಕು ಅಂತ ಹೇಳ್ತಾ, ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ನೇರವಾಗಿ ಆ ಪ್ರಶ್ನೆಗಳನ್ನು ಕೇಳಿ, ನಾವು ಅದಕ್ಕೆ ಯಾವುದೇ ಪ್ರಶ್ನೆ ಇರಲಿ, ನಿಮ್ಮ ತಲೆಯಲ್ಲಿ ಕೊರಿತಾ ಇರುವ ಯಾವುದೇ ಪ್ರಶ್ನೆ ಇರಲಿ. ನನಗೆ ಇಲ್ಲಿ ಕೆಲವು ಮಾತುಗಳನ್ನು ನಾನು ಹೇಳದೇ ಇರ್ಬೋದು. ಅಲ್ಲಿ 462 ಏನದು UDR ಆಗಿದೆ ಅಂತ ಹೇಳ್ತಾರೆ. ನಿಮಗೆ ಇದೊಂದು ಮಾಹಿತಿ ಕೊಟ್ಟು ಮುಗಿಸ್ತೀನಿ ನಾನು. ಒಂದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ 82 ಗ್ರಾಮಗಳು ಬರ್ತದೆ. ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಅದು ದೊಡ್ಡದು. ಮೊದಲು ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ. 82 ಗ್ರಾಮಗಳ 10 ವರ್ಷದ UDR ಲೆಕ್ಕವನ್ನು ಇವರು ಮಾಹಿತಿಯಕ್ಕಲ್ಲಿ ತೆಗಿತಾರೆ. ನಾನಿಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. 10 ವರ್ಷದ UDR ಅನ್ನು ಹಿಡ್ಕೊಂಡು ಈ ಎಲ್ಲ TVಯಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, 462 ಅಸಹಜ ಸಾವು ಧರ್ಮಸ್ಥಳದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಮೊನ್ನೆ ಒಬ್ಬ ಶೇಖರ್ ಲಾಯಲಂಗೆ ಕೇಳಿದೆ, ನೀವು ಕರೆಕ್ಟಾಗಿ ಉತ್ತರ ಕೊಡಿ. ಈಗ ಆ 462 ಕೇವಲ ಧರ್ಮಸ್ಥಳ ಗ್ರಾಮದ್ದ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆಯದ್ದ ಕೇಳಿದರೆ ಆತ ಉತ್ತರ ಕೊಡೋದಿಲ್ಲ. ಉತ್ತರ ಕೊಟ್ಟರೆ ಆತ ಬೆತ್ತಲಾಗ್ತಾನೆ ಅನ್ನೋದು ಅವನಿಗೆ ಗೊತ್ತಿದೆ. ಇದೇ ರೀತಿ ಸುಳ್ಳು ಮಾಹಿತಿಗಳನ್ನು ಕೊಡೋದು, ಸುಳ್ಳು ದಾಖಲೆಗಳನ್ನು ಕೊಡೋದು. ಸೋಮನಾಥ್ ನಾಯಕ್ ಅವನು ಕೊಟ್ಟಿರೋ ಡಾಕ್ಯುಮೆಂಟ್ ಪೂರ್ತಿ ಸುಳ್ಳದು. ಅದು ಕುಮ್ಕಿ ಹಕ್ಕಿನ ಹೋರಾಟಗಳ ಕಥೆಗಳನ್ನು ಹೇಳ್ತಾ ಇರೋದು. ಅವರು ಸರ್ಕಾರಿ ಜಾಗವನ್ನು ಒಳ ಹಾಕೊಂಡಿದ್ದಾರೆ ಅಂತ ಹೇಳ್ತಾನೆ. 1974 ಹಿಂದೆ ಆ ಇಡೀ ಧರ್ಮಸ್ಥಳ ಗ್ರಾಮ ಇದ್ದದ್ದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ಆಸ್ತಿ. ಅದು 74ರಲ್ಲಿ ಉಳುವವನ ಹೊಲದೊಡೆಯ ಬಂದಾಗ ಅವರ 400 ಒಕ್ಕಲುಗಳಿಗೆ ಅರ್ಜಿಯನ್ನು ಇವರೇ ಹಾಕಿಸ್ತಾರೆ. ನಿಮ್ಮ ಅನುಭವದ ಜಾಗಕ್ಕೆ ಅರ್ಜಿಯನ್ನು ಹಾಕಿ ನಾನು ನೋ ಅಬ್ಜೆಕ್ಷನ್ ಹೇಳ್ತೀನಿ ಅಂತೇಳಿ ಖುದ್ದು ಕಾವಂದ್ರೆ ಹೇಳುವಂಥದ್ದು. ಆ ನಂತರ 3800 ಎಕರೆ ಜಾಗವನ್ನು ಆ ಒಕ್ಕಲುಗಳಿಗೆ ಬಿಟ್ಟುಕೊಡ್ತಾರೆ ಧರ್ಮಸ್ಥಳದವರು. ಇದು ಕರ್ನಾಟಕದ ಚರಿತ್ರೆಯಲ್ಲೇ ಸಿಗಲಿಕ್ಕಿಲ್ಲ ನಿಮ್ಗೆ ಈ ಉದಾಹರಣೆ. ಇಂತಹ ಧರ್ಮಾಧಿಕಾರಿಗಳ ಮೇಲೆ ಈ ರೀತಿ ಅಪವಾದವನ್ನು ಹಾಕೋದು, ಆ ಹಾಕ್ತಾ ಇರೋದನ್ನು ಕೇಳ್ಕೊಂಡು ಸುಮ್ಮನೆ ಇರೋದು ಕೂಡ ನಮಗೆ ಅದರ ಪಾಪಕ್ಕೆ ನಾವು ಕೂಡ ಗುರಿಯಾಗ್ತೇವೆ. ಹಾಗಾಗಿ ಅಂಥವ್ರನ್ನು ಕಂಡ್ರೆ ಅವರನ್ನು ನೀವು ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾ, ನೀವು ಸತ್ಯದ ಪರ, ಧರ್ಮದ ಪರ, ನ್ಯಾಯದ ಪರ ನಿಲ್ತೀರಿ ಎನ್ನುವ
ಭರವಸೆಯ ಜೊತೆಗೆ, ಏಕೆಂದರೆ ಈ ಬೆಳಗಾವಿಯ ಮಣ್ಣಿಗೆ ಅಂಥದ್ದೊಂದು ದೊಡ್ಡ ಶಕ್ತಿ ಇದೆ. ನೀವು ಇಡೀ ರಾಜ್ಯದಲ್ಲಿ ಇವತ್ತು ದೊಡ್ಡ ದೊಡ್ಡ ಸಮಾವೇಶಗಳಾಯಿತು, ಆದರೆ ಎಲ್ಲ ಸಮಾವೇಶವನ್ನು ಮೀರಿಸುವಂಥ ಸಮಾವೇಶವನ್ನು ನೀವು ಬೆಳಗಾವಿಯ ಜನ ಮಾಡಿದ್ದೀರಿ ಮುಂದಿನ ದಿನದಲ್ಲಿ. ಹಾಗಾಗಿ ನಿಮ್ಗೆಲ್ರಿಗೂ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.